ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಎಲ್ಲ ಶಿಕ್ಷಕ ವೃಂದಕ್ಕೆ ಅನಂತ ನಮನಗಳೊಂದಿಗೆ ಶುಭಾಶಯಗಳು. ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಆಯೋಜಿಸಿರುವ ಆನ್ಲೈನ್ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿ ಶಿಕ್ಷಣ ನೀತಿಯ ಕುರಿತು ನನ್ನ ವಿಚಾರ ಮಂಡನೆ ಮಾಡುತ್ತಿರುವ ನಾನು ಶ್ರೀಮತಿ ಆಶಾ ಎಸ್ ಎಂ ಕನ್ಮರಡಿ, ಬೆಳಗಾವಿಯಿಂದ. ಇಂದಿನ ಶಿಕ್ಷಣ ವ್ಯವಸ್ಥೆ ಮತ್ತು ಆಗಬೇಕಾದ ಬದಲಾವಣೆಗಳನ್ನು ಕುರಿತು ಒಂದಿಷ್ಟು ವಿಚಾರಗಳನ್ನು ನಾನಿಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಪ್ರಸ್ತುತ ದಿನಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಬಹಳಷ್ಟು ವೇಗದಿಂದ ಬದಲಾವಣೆಗಳಾಗುತ್ತಿವೆ. ಅದು ಸ್ವಾಗತಾರ್ಹ ಕೂಡ. ಹಾಗೆ ಶಿಕ್ಷಣ ವ್ಯವಸ್ಥೆಯಲ್ಲೂ ಕೂಡ ಅನೇಕ ಬದಲಾವಣೆಗಳ ಅವಶ್ಯವಾಗಿ ಬೇಕಾಗಿವೆ. ಪ್ರಾಥಮಿಕ ಹಂತ ಪದವಿ ಹಂತದವರೆಗೆ ಪಠ್ಯದ ವಿಷಯಗಳಲ್ಲಿ ಹಾಗೂ ಬೋಧನಾ ಶೈಲಿಯಲ್ಲಿ ಬದಲಾವಣೆ ಅವಶ್ಯಕವಾಗಿ ಬೇಕಾಗಿದೆ. ನಮ್ಮ ದೇಶದ ನಡೆ, ನುಡಿ, ಸಂಸ್ಕೃತಿ, ಇತಿಹಾಸ ಹೀಗೆಲ್ಲ ಮೂಲ ವಿಷಯಗಳನ್ನು ಒಳಗೊಂಡಂತೆ ಈಗಾಗಲೇ ಪಠ್ಯದಲ್ಲಿ ಪಾಠಗಳನ್ನು ಸೇರಿಸಲಾಗಿದೆ. ಹಾಗೆಯೇ ಅದರೊಂದಿಗೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಮಕ್ಕಳ ಜವಾಬ್ದಾರಿಯನ್ನು ಕುರಿತು ಲೇಖನ ಮಾದರಿಯ ಪಾಠಗಳು ಬರಬೇಕಾಗಿರುವುದು ಅವಶ್ಯಕವಾಗಿದೆ. ಬರೀ ಇತಿಹಾಸಗಳ ಕುರಿತು ಚಿತ್ರಣ ನೀಡುವ ಪಾಠಗಳನ್ನು ಹೇಳಿದರೆ ಸಾಲದು. ಮತ್ತೆ ಸತ್ವಯುತವಾದ ಹೊಸ ಇತಿಹಾಸ ನಿರ್ಮಾಣ ಮಾಡಬಲ್ಲ ಗಟ್ಟಿ ನಿಲುವಿನ ಬರಹಗಳ ಅವಶ್ಯಕತೆ ಇದೆ. ಅದೇ ರೀತಿಯಾಗಿ ಬೋಧನಾ ಕ್ರಮದಲ್ಲಿಯೂ ಕೂಡ ಅದೇ ಪಾಠವನ್ನು ಒಂದೇ ಶೈಲಿಯಲ್ಲಿ ಪುನರಾವರ್ತನೆಗೊಳ್ಳುವಂತೆ ಹೇಳುವ ಕ್ರಮದ ಬದಲಿಗೆ ಅದಕ್ಕೆ ಹೊಸತನದ ರೂಪ ನೀಡಿ ಮಕ್ಕಳಿಗೆ ಬೋಧಿಸಿದರೆ ಮಕ್ಕಳಿಗೆ ಅದರಲ್ಲಿ ಆಸಕ್ತಿ ಮೂಡಿ ಕಲಿಕೆಗೆ ಪೂರಕವಾಗಬಹುದು ಅಂತ ನನ್ನ ಅನಿಸಿಕೆ. ಆಧುನಿಕತೆಯ ಭರಾಟೆಯಲ್ಲಿ ವಿದೇಶಿ ಶಿಕ್ಷಣ ಪದ್ಧತಿಯನ್ನು ಬಳಸಿಕೊಳ್ಳುವುದರಿಂದ ನಮ್ಮ ಮಕ್ಕಳು ನಮ್ಮ ದೇಶದ ಸಂಸ್ಕೃತಿಯನ್ನೇ ಕಡೆಗಣಿಸಬಹುದು. ಈ ನಿಟ್ಟಿನಲ್ಲಿ ಪಠ್ಯದಲ್ಲಿ ಬೋಧನಾ ಶೈಲಿಯಲ್ಲಿ ಅನೇಕ ಬದಲಾವಣೆಗಳಾಗಬೇಕಾಗಿರುವುದು ಅವಶ್ಯಕವಾಗಿದೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಪಾಠ ಮಾಡುವಲ್ಲಿ ಶಿಕ್ಷಕರಿಗೆ ಕೂಡ ಅನೇಕ ಒತ್ತಡಗಳಾಗ್ತಾ ಇವೆ. ಅಂದರೆ ಇಲಾಖೆಯ ಬೇರೆ ಬೇರೆ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕಾಗಿರುವ ಅನಿವಾರ್ಯ ದಿನಗಳಲ್ಲಿ ಪಾಠವನ್ನು ನಿಶ್ಚಿಂತೆಯಿಂದ ಮಾಡುವ, ಪಾಠದ ಕಡೆಯೇ ಪೂರ್ಣ ಗಮನ ಕೊಟ್ಟು ಮಾಡುವಂತಹ ವಾತಾವರಣ ಕೂಡ ಈಗ ಸಿಗ್ತಾ ಇಲ್ಲ. ಆದ್ದರಿಂದ ಶಿಕ್ಷಕರು ಕೂಡ ನಿರಾತಂಕವಾಗಿ ಮಕ್ಕಳೊಂದಿಗೆ ಬೆರೆತು ಪಾಠವನ್ನು ಮಾಡುವಂತಹ ಅನುಕೂಲವಾದಂತಹ ವಾತಾವರಣವನ್ನು ನಿರ್ಮಿಸಿಕೊಡುವುದು ಕೂಡ ಶಿಕ್ಷಣ ಇಲಾಖೆಯ ಒಂದು ಕರ್ತವ್ಯವಾಗಿದೆ ಅಂತ ಹೇಳ್ತಾ ನನ್ನ ವಿಚಾರ ಮಂಡನೆ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಈ ಕಾರ್ಯಕ್ರಮದ ಆಯೋಜಕರಿಗೆ ಅನಂತ ಧನ್ಯವಾದಗಳು. ಕನ್ನಡ ನಾಡಿನ ಸಮಸ್ತ ಜನರಿಗೆ ನಮಸ್ಕಾರಗಳು. ನಾನು ವೀರಭದ್ರಗೌಡ. ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಸಿಮುರಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ಇಂದಿನ ಶಿಕ್ಷಣ ವ್ಯವಸ್ಥೆ ಮತ್ತು ಆಗಬೇಕಾದ ಬದಲಾವಣೆಗಳ ವಿಷಯದ ಕುರಿತು ವಿಚಾರಗೋಷ್ಠಿ ಹಮ್ಮಿಕೊಂಡಿದ್ದಾರೆ. ಈ ವಿಚಾರಗೋಷ್ಠಿಯಲ್ಲಿ ಇಂದಿನ ಶಿಕ್ಷಣ ಕುರಿತು ಹಾಗೂ ಆಗಬೇಕಾದ ಬದಲಾವಣೆಯ ಬಗ್ಗೆ ನನ್ನ 2 ಅನಿಸಿಕೆ ವ್ಯಕ್ತಪಡಿಸುತ್ತಿದ್ದೇನೆ. ಇಂದಿನ ಶಿಕ್ಷಣ ವ್ಯವಸ್ಥೆ ಅನ್ನೋದಕ್ಕಿಂತ ಮುಂಚೆ ಶಿಕ್ಷಣದ ಮಹತ್ವ ಮತ್ತು ಹಿನ್ನೆಲೆ ತಿಳಿಯುವುದು ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿದೆ. ದೇಶದಲ್ಲಿನ ಅನಕ್ಷರತೆಯಿಂದ ದೇಶದ ಆಡಳಿತವೇ ಪರರ ಸ್ವತ್ತಾಗಿತ್ತು. ನಾವು ಇನ್ನೊಬ್ಬರ ಅಧೀನದಲ್ಲಿದ್ದು ಜೀವನ ಸಾಗಿಸುವ ದುಸ್ಥಿತಿ ಎದುರಾಗಿತ್ತು. ಇದರಿಂದ ನಮ್ಮ ಮತ್ತು ದೇಶದ ಅಭಿವೃದ್ಧಿ ಕುಂಠಿತಗೊಂಡಿತ್ತು. ಕೆಲ ಬುದ್ಧಿಜೀವಿಗಳು ದೇಶದ ದುರಾಡಳಿತ, ನಿರುದ್ಯೋಗ ಸಮಸ್ಯೆ, ಬಡತನ, ಹಸಿವಿನಿಂದ ಎಷ್ಟೋ ಜನ ಸಾವನ್ನಪ್ಪಿರ್ತಕ್ಕಂಥದ್ದು ಹಾಗೂ ಹಸಿವಿನಿಂದ ಭಾಳಷ್ಟು ಜನ ಬಳಲುತ್ತಿರುವ ಸ್ಥಿತಿಯನ್ನು ಕಂಡು ದೂರದೃಷ್ಟಿಯ ಆಲೋಚನೆಯಿಂದ ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಾಗೂ ದೇಶದಲ್ಲಿನ ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸಲು ಮತ್ತು ದೇಶದ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಲು, ದೇಶದಲ್ಲಿನ ಬಡತನ ನೀಗಿಸಲು, ಮಾನವೀಯ ನೈತಿಕ ಮೌಲ್ಯ ಉಳಿವಿಗಾಗಿ ನಮ್ಮ ದೇಶದ ಜನರು ವಿಕಸನವಾಗಲು, ಜೊತೆಗೆ ದೇಶದ ಸರ್ವತೋಮುಖ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರಿಗೂ
ದೇಶದ ಅಭಿಮಾನವನ್ನು ಬೆಳೆಸಲು ಶಿಕ್ಷಣದಿಂದ ಮಾತ್ರ ಸಾಧ್ಯವೆಂದು, ಹಾಗಾಗಿ ದೇಶದಲ್ಲಿನ ಪ್ರತಿಯೊಬ್ಬ ಜನರಿಗೂ ಪ್ರತಿಯೊಬ್ಬ ಮಕ್ಕಳಿಗೂ ಶಿಕ್ಷಣ ನೀಡಬೇಕೆನ್ನುವ ಕ್ರಮ ಜಾರಿಗೆ ಬಂತು. ಆದರೆ ಇಂದಿನ ಶಿಕ್ಷಣ ಏನಾಗಿದೆ ಅಂತಂದರೆ, ನಮ್ಮ ದೇಶದ ಅಭಿವೃದ್ಧಿಯ ಕುರಿತು ಚಿಂತನೆ ಬಿಟ್ಟು ಖಾಸಗೀಕರಣದತ್ತ ಲಗಾಮು ಇಲ್ಲದೆ ಓಡುತ್ತಿದೆ. ಅಂದು ಪ್ರತಿಯೊಬ್ಬರಿಗೂ ಶಿಕ್ಷಣ ನೀಡುವ ದೃಷ್ಟಿಯಿಂದ ಸರ್ಕಾರವು ಪ್ರತಿಯೊಂದು ಗ್ರಾಮೀಣ, ನಗರ, ಪಟ್ಟಣದ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆಗಳನ್ನು ಪ್ರಾರಂಭಿಸಿದರು. ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿದರು. ಇದರಿಂದ ಶಿಕ್ಷಣ ಒಂದು ಹಂತಕ್ಕೆ ಬಂದು ತಲುಪಿದೆ. ನಂತರ ಖಾಸಗಿ ಶಾಲೆಗಳು ಪ್ರಾರಂಭವಾದವು. ಇದರಲ್ಲಿ ಇಂಗ್ಲಿಷ್ ಮಾಧ್ಯಮದಿಂದ ಗುಣಮಟ್ಟದ ಶಿಕ್ಷಣ ನೀಡುತ್ತೇವೆ ಎಂದು ಪ್ರಚಾರವಾಗತೊಡಗಿತು. ಈ ಪ್ರಚಾರದಿಂದ ಪೋಷಕರು ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು ಹಾಗೂ ಇಂಗ್ಲಿಷ್ ವ್ಯಾಮೋಹದಿಂದ ಖಾಸಗಿ ಶಾಲೆಗಳತ್ತ ಮುಖ ಮಾಡಿದರು. ಇದರಿಂದ ಖಾಸಗಿ ಶಾಲೆಗಳಲ್ಲಿ ಡಿಮ್ಯಾಂಡ್ ದಿನ ಹೆಚ್ಚಾಗ್ತಾ ಹೋಯಿತು. ಹಾಗಾಗಿ ಇವತ್ತು ಖಾಸಗಿ ಶಾಲೆಗಳು ಖಾಸಗೀಕರಣವಾಗಿ ಮಾರ್ಪಡ್ತಾ ಇದ್ದಾವೆ. ಶಾಲೆಗಳಲ್ಲಿ ಮಕ್ಕಳಿಗೆ ಪಾಠ್ಯದ ಜೊತೆಗೆ ಪಾಠ್ಯೇತರ ಚಟುವಟಿಕೆಗಳು ತಿಳಿಬೇಕು. ಆದರೆ ಇವತ್ತು ಮಕ್ಕಳಲ್ಲಿ ಪಾಠ್ಯೇತರ ಚಟುವಟಿಕೆಗಳ ಗುಣಗಳೇ ಇಲ್ಲದಂತಾಗಿವೆ. ಮಕ್ಕಳಲ್ಲಿ ಪ್ರತಿನಿತ್ಯ ರ್ಯಾಂಕ್ ಬರಬೇಕು ಅಂತಕ್ಕಂಥ ಅವರ ಮನಸ್ಥಿತಿಯಲ್ಲಿ ಫಿಕ್ಸ್ ಆಗಿದೆ. ಇದರಿಂದ ಏನಾಗ್ತಾ ಇದೆ? ಮಾನವೀಯ ನೈತಿಕ ಮೌಲ್ಯ, ಶಿಕ್ಷಣದ ಮಹತ್ವ, ಬೌದ್ಧಿಕತೆ ಕಣ್ಮರೆಯಾಗ್ತಾ ಇದೆ. ಜೊತೆಗೆ ಶಿಕ್ಷಣ ಕಲಿಸುವ ಶಿಕ್ಷಕರನ್ನು ಸಮಾಜ ಗುರುಸ್ಥಾನದಲ್ಲಿಟ್ಟು ಪೂಜ್ಯ ಮನೋಭಾವದಿಂದ ಕಾಣುವ ಸ್ಥಿತಿ ಇತ್ತು. ಈಗೇನಾಗಿದೆ? ಮಕ್ಕಳಲ್ಲಿನ ಮಾನವೀಯ ನೈತಿಕ ಮೌಲ್ಯವಿಲ್ಲದೆ ಇದು ಕಣ್ಮರೆಯಾಗುತ್ತದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಸರ್ಕಾರವು ಎಲ್ಲ ರೀತಿಯ ಸೌಲಭ್ಯಗಳು ಹಾಗೂ ಗುಣಮಟ್ಟದ ತರಬೇತಿ ಪಡೆದಿರುವ ಶಿಕ್ಷಕರನ್ನು ನೀಡಿದರು. ಮಕ್ಕಳ ಸಂಖ್ಯೆ ಮಾತ್ರ ಪ್ರತಿ ವರ್ಷ ಕಡಿಮೆ ಆಗ್ತಾ ಹೋಗ್ತಾ ಇದೆ ಹಾಗೂ ಕೆಲ ಶಾಲೆಗಳು ಮುಚ್ಚಿ ಹೋಗಿದ್ದಾವೆ. ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಿಂದ ಖಾಸಗಿ ಶಾಲೆಗಳ ಸಂಖ್ಯೆ ಹೆಚ್ಚಿದೆ. ಜೊತೆಗೆ ಮಕ್ಕಳ ಸಂಖ್ಯೆನೂ ಖಾಸಗಿ ಶಾಲೆಯಲ್ಲೇ ಹೆಚ್ಚಿದೆ. ಇದಕ್ಕೆ ಕಾರಣ ಒಂದು ರೀತಿಯಲ್ಲಿ ಸರ್ಕಾರದ ಆಡಳಿತವೇ ಎನ್ನಬಹುದು. ಏಕೆಂದರೆ ಸರ್ಕಾರದ ಶಾಲೆಯಲ್ಲಿ ನಿರ್ವಹಿಸುವ ಶಿಕ್ಷಕರಿಗೆ ಕೆಲ ಸೌಲಭ್ಯಗಳು ಸಿಗದೆ ಹಾಗೂ ಸರ್ಕಾರದ ಬೇರೆ ಬೇರೆ ಯೋಜನೆಗಳನ್ನು ಶಿಕ್ಷಕರ ಮೇಲೆ ಒತ್ತಡ ಹೇರುವುದು, ಇನ್ನು ಕೆಲ ಶಾಲೆಯಲ್ಲಿ ಶಿಕ್ಷಕರ ಕೊರತೆ, ಇದರಿಂದ ಗುಣಮಟ್ಟದ ಶಿಕ್ಷಣ ಸಿಗುತ್ತಿಲ್ಲ ಸರ್ಕಾರಿ ಶಾಲೆಯಲ್ಲಿ ಎನ್ನುವ ಅಭಿಪ್ರಾಯ ಪ್ರತಿಯೊಬ್ಬ ಪೋಷಕರಲ್ಲಿ ಬಂದಿದೆ. ಹಾಗಾಗಿ
ಸರ್ಕಾರಿ ಶಾಲೆಯಲ್ಲಿ ಪ್ರತಿ ವರ್ಷ ಮಕ್ಕಳ ಸಂಖ್ಯೆ ಕ್ಷೀಣಿತಾ ಹೋಗ್ತಾ ಇದೆ. ಮಕ್ಕಳಲ್ಲಿ ಶಿಕ್ಷಣದ ಮಹತ್ವದ ಹಿನ್ನೆಲೆ, ದೇಶಪ್ರೇಮ, ಮಾನವೀಯ ಮೌಲ್ಯ, ಸಮಾಜದ ಜ್ಞಾನ ಇಲ್ಲದೆ ಹೀಗೆ ರ್ಯಾಂಕ್ ಎಂದು ಖಾಸಗೀಕರಣದತ್ತ ಸಾಗುತ್ತಿದ್ದರೆ ದೇಶದ ಸರ್ವಾಂಗೀಣ ಅಭಿವೃದ್ಧಿ, ಆರ್ಥಿಕ ಸ್ಥಿತಿ ನಾಶವಾಗುವುದರಲ್ಲಿ ಎರಡು ಮಾತಿಲ್ಲ. ಇದು ಇಂದಿನ ಶಿಕ್ಷಣದ ವ್ಯವಸ್ಥೆ. ಇನ್ನು ಶಿಕ್ಷಣದ ಬದಲಾವಣೆಗಳು ಆಗಲೇಬೇಕು. ಆಗ ಮಾತ್ರ ನಮ್ಮ ದೇಶದ ಅಭಿವೃದ್ಧಿ ಕಾಣಲು ಸಾಧ್ಯ. ಯಾವ ಅಂಶ ಬದಲಾಗಬೇಕು ಎನ್ನುವ ಕೆಲ ಪಾಯಿಂಟ್ಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ರಾಜ್ಯದಾದ್ಯಂತ ಪ್ರತಿಯೊಬ್ಬ ಮಕ್ಕಳಿಗೂ ಸಮಾನತೆ ಶಿಕ್ಷಣ ಸಿಗುವ ವ್ಯವಸ್ಥೆ ಜಾರಿಗೆ ತರಬೇಕು. ಪ್ರಾಥಮಿಕ ಮಟ್ಟದಲ್ಲಿ ಮಕ್ಕಳಿಗೆ ಮೌಖಿಕ ಮತ್ತು ಪ್ರಾಯೋಗಿಕ ಕಲಿಕೆಗೆ ಒತ್ತು ನೀಡುವುದರ ಜೊತೆಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು. ಸರಿಯಾದ ಕರ್ತವ್ಯ ನಿರ್ವಹಿಸದೆ ಕೊಟ್ಟಷ್ಟು ಕೊಡು, ಒತ್ತುಂಟ್ಲೆ ಬಿಡು ಎನ್ನುವ ಶಿಕ್ಷಕರನ್ನು ಕಿತ್ತೆಸೆದು ಸೃಜನಶೀಲತೆ, ಆಸಕ್ತಿದಾಯಕ, ಪ್ರಾಮಾಣಿಕತೆ ಹಾಗೂ ಭಕ್ತಿಯಿಂದ ಕರ್ತವ್ಯ ನಿರ್ವಹಿಸುವ ಶಿಕ್ಷಕರು ಪ್ರತಿಯೊಂದು ಶಾಲೆಗಳಲ್ಲಿರುವಂತೆ ಸರ್ಕಾರ ಜಾಗೃತಿ ವಹಿಸಬೇಕು. ಸರ್ಕಾರದ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇಲ್ಲದಂತೆ ಶಿಕ್ಷಕರನ್ನು ನಿಯೋಜನೆ ಮಾಡಬೇಕು. ಮಕ್ಕಳಿಗೆ ಪಾಠ್ಯದ ಜೊತೆಗೆ ಪಾಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಹಮ್ಮಿಕೊಳ್ಳಬೇಕು. ಮಕ್ಕಳಿಗೆ ವಿದ್ಯೆಯ ಜೊತೆಗೆ ವ್ಯಕ್ತಿಯ ಅಭಿವೃದ್ಧಿ ಮತ್ತು ಸಮಾಜದ ಅಭಿವೃದ್ಧಿಗಾಗಿ ಸಾಮಾಜಿಕ ಜ್ಞಾನ ಮತ್ತು ಮಾನವೀಯ ಮೌಲ್ಯ ಬೆಳೆಸುವ ಶಿಕ್ಷಣದ ವ್ಯವಸ್ಥೆ ಕಲ್ಪಿಸಬೇಕು. ಬಂಡವಾಳದಾರರ ಶಿಕ್ಷಣ ವ್ಯಾಪಾರೀಕರಣ ಮೊದಲು ನಿಲ್ಲಿಸಬೇಕು. ಶಿಕ್ಷಕರಿಗೆ ಸಿಗುವ ಮೂಲಭೂತ ಸೌಲಭ್ಯಗಳು ಸರ್ಕಾರ ಪೂರೈಸಬೇಕು. ಯಾವುದೇ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾದರೆ ಅದಕ್ಕೆ ಕಾರಣ ಅಲ್ಲಿರುವ ಶಿಕ್ಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡದಿರುವುದು. ಹಾಗಾಗಿ ಅಂತಹ ಶಿಕ್ಷಕರನ್ನು ಗುರುತಿಸಿ ಸರ್ಕಾರವು ನಿರ್ದಾಕ್ಷಿಣ್ಯವಾಗಿ ಕಿತ್ತೆಸೆಯಬೇಕು. ಸರ್ಕಾರವು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ಮಕ್ಕಳ ಭವಿಷ್ಯ ಮತ್ತು ಸಮಾಜದ ಏಳಿಗೆಗಾಗಿ ಶ್ರಮಿಸಬೇಕು. ಇವು ಶಿಕ್ಷಣದಲ್ಲಿ ಬದಲಾವಣೆ ಕಂಡರೆ ಮುಂದಿನ ದಿನಗಳಲ್ಲಿ ದೇಶದ ಅಭಿವೃದ್ಧಿಯನ್ನು ಮತ್ತು ಪ್ರತಿಯೊಬ್ಬ ಮಕ್ಕಳ ಭವಿಷ್ಯವನ್ನು ಉತ್ತಮದಿಂದ ಕಾಣಬಹುದು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳೊಂದಿಗೆ ನಾನು ಜ್ಯೋತಿ ಬದಾಮಿ. ಸಿಮೂರು ಕ್ರಿಯೇಷನ್ಸ್ ಆಯೋಜಿಸಿರುವ ಇಂದಿನ ಶಿಕ್ಷಣ ವ್ಯವಸ್ಥೆ ಮತ್ತು ಆಗಬೇಕಾದ ಬದಲಾವಣೆಗಳು ಕುರಿತು ಕೆಲವು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಕಳೆದ 50 ವರ್ಷಗಳಿಂದ ಅಸ್ತಿತ್ವದಲ್ಲಿರುವ ಶಿಕ್ಷಣ ಪದ್ಧತಿಯು ಭಾರತದಲ್ಲಿ ಶಾಲಾ ಶಿಕ್ಷಣ ವ್ಯವಸ್ಥೆಗೆ ಒಂದು ಭದ್ರ ಬುನಾದಿ ಹಾಕಲು ಮುನ್ನಡಿ ಇಡುತ್ತಿರುವುದು ಸ್ವಾಗತಾರ್ಹ. ಆದರೆ ಶಿಕ್ಷಣ ಪದ್ಧತಿಯನ್ನು ಬದಲಾವಣೆ ತರುವಾಗ ಎದುರಿಸಬೇಕಾದ ಎಡರು ತೊಡರುಗಳು ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಎಂಬುದರ ಬಗ್ಗೆ ಚಿಂತನೆ ಕೈಗೊಳ್ಳಬೇಕಿದೆ. ಇಸ್ರೋ ಸಂಸ್ಥೆಯ ಮಾಜಿ ಮುಖ್ಯಸ್ಥರಾದ ಕೆ. ಕಸ್ತೂರಿರಂಗನ್ ನೇತೃತ್ವದ ಹೊಸ ಶಿಕ್ಷಣ ನೀತಿ ಈ NCP ಸಮಿತಿಯ ಹೊಸ ಶಿಕ್ಷಣ ವ್ಯವಸ್ಥೆಗೆ ಕರಡು ಸಿದ್ಧಪಡಿಸಿದೆ. 1968ರಿಂದಲೂ ಅಸ್ತಿತ್ವದಲ್ಲಿ ಇರುವ ಈ ಹಳೆಯ ಶಿಕ್ಷಣ ಪದ್ಧತಿಗೆ
ತಿಲಾಂಜಲಿ ಹೇಳಲು ಶಿಫಾರಸು ಮಾಡಿದೆ. 1968ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ರೂಪಿಸಿದ 10+2 ಮಾದರಿಯ ಶಿಕ್ಷಣದ ಬದಲು 5+3+3+4 ಮಾದರಿಯಲ್ಲಿ ಶಿಕ್ಷಣವನ್ನು ನೀಡಲು ಕ್ರಮವನ್ನು ಕೈಗೊಳ್ಳುತ್ತಿದೆ. ವಿದ್ಯಾರ್ಥಿಗಳನ್ನು 21ನೇ ಶತಮಾನದ ಸ್ಪರ್ಧಾತ್ಮಕ ಯುಗಕ್ಕೆ ತಯಾರಿ ಮಾಡುವ ಗುರಿಯೊಂದಿಗೆ ಈ ಬದಲಾವಣೆ ತರಲು ಸಜ್ಜಾಗಿದೆ. 40 ಕೋಟಿಗೂ ಮಿಗಿಲಾಗಿರುವ ಈ ನಮ್ಮ ಮಕ್ಕಳ ಭವಿಷ್ಯ ಈ ಶಿಕ್ಷಣ ಸಂಸ್ಥೆಗಳ ಕಪಿಮುಷ್ಟಿಯಲ್ಲಿ ಅಡಗಿದೆ. ಸಾಮಾಜಿಕ ಬದಲಾವಣೆಯೊಂದಿಗೆ ಶೈಕ್ಷಣಿಕ ಬದಲಾವಣೆಯೂ ಅನಿವಾರ್ಯ ಎನ್ನುವುದು ಒಪ್ಪಲೇಬೇಕು. ಈ ಸಂದರ್ಭದಲ್ಲಿ ನನಗೆ GS ಶಿವರುದ್ರಪ್ಪನವರು ಅದ್ಭುತವಾದ ಒಂದು ಮಾತನ್ನು ಹೇಳ್ತಾರೆ. ನಾವು ಭಾರತೀಯರು ಆಂಗ್ಲರು ನಿರ್ಮಿಸಿದ ಇಂಗ್ಲಿಷ್ ಭಾಷೆ ಎಂಬ ದೋಣಿಯಲ್ಲಿ ಇಂಗ್ಲಿಷ್ ಭಾಷೆಯ ಹುಟ್ಟು ಹಾಕುತ್ತಾ ಶಿಕ್ಷಣವೆಂಬ ಮಹಾಸಾಗರವನ್ನು ದಾಟುತ್ತಾ ದಡವನ್ನು ಸೇರಿದ ಮೇಲೆಯೂ ಆಂಗ್ಲ ಭಾಷೆಯ ದೋಣಿಯನ್ನು ಮತ್ತು ಹುಟ್ಟನ್ನು ಕೈಯಲ್ಲಿ ಹಿಡಿದು ಮುಂದೆ ಸಾಗುತ್ತಿದ್ದೇವೆ. ಎಂದೋ ನದಿಯಲ್ಲಿ ಎಸೆಯಬೇಕಿತ್ತು, ದುರ್ದೈವ ಎಂದಿದ್ದು ಇಂದಿನ ಈ ವಿಷಯಕ್ಕೆ ಪ್ರಸ್ತುತ ಅಂತ ನನ್ನ ಭಾವನೆ. ಶಿಕ್ಷಣದ ವಾರ್ಷಿಕೆಗೆ ಬದಲಾವಣೆ ಬೇಕಿದೆ. ಆದರೆ ಶಿಕ್ಷಣದಲ್ಲಿ ಸರ್ಕಾರದ ಪಾತ್ರವೇನು? ವಿದ್ಯಾರ್ಥಿಗಳ ಹೊಣೆಗಾರಿಕೆ, ತಂತ್ರಜ್ಞಾನದ ಬಳಕೆ, ಭಾರತಾದ್ಯಂತ ಪ್ರತಿಯೊಬ್ಬರಿಗೂ ಹಳ್ಳಿ ಮೂಲೆ ಮೂಲೆಗೂ ತಲುಪುವುದು ಹೇಗೆ? ಗುಣಾತ್ಮಕ ಶಿಕ್ಷಣ ಅಂದರೆ ಯಾವುದು? ಹಳ್ಳಿ ಗಡಿ ಭಾಗದ ಗುಡ್ಡಗಾಡುಗಳ ಶಾಲಾ ಕಟ್ಟಡಗಳು ಸುಸ್ಥಿತಿಯಲ್ಲಿ ಇವೆಯೇ? ಮೂಲಭೂತ ಸೌಕರ್ಯಗಳ ಕುರಿತು ಚಿಂತನೆ ಮಂಥನವನ್ನು ನಾವು ಮಾಡಬೇಕಿದೆ. ನಮಗೆ ಈ ಮಂತ್ರದಂಡದಂತೆ ಈ ಎಲ್ಲ ಶಿಕ್ಷಣವನ್ನು ಒಮ್ಮೆ ಏಕಾಏಕಿ ಬದಲಾಯಿಸಬೇಕು ಎಂದು ನಿರೀಕ್ಷಿಸುವುದು ಸುಳ್ಳು. ಆದರೆ ನಮ್ಮ ಶಿಕ್ಷಣ ನೀತಿ ಮತ್ತು ಶಿಕ್ಷಣ ಸಂಸ್ಕೃತಿಗೆ ಮಾರಕವಾಗದಂತೆ, ಮಾನವೀಯತೆಗೆ ತೊಡಕಾಗದಂತೆ, ಮಾತೃಭಾಷೆಯಲ್ಲಿ ಮಗು ವಿಷಯಗಳನ್ನು ಗ್ರಹಿಸುವಂತಹ ಸಹಜ ಕಲಿಕೆ ಅತ್ಯವಶ್ಯಕವಿದೆ ಎಂಬುದನ್ನು ಪ್ರಮುಖವಾಗಿ ಗಮನಿಸಬೇಕು. ಜ್ಞಾನ, ಕೌಶಲ್ಯ, ಸೃಜನಶೀಲತೆ ಇವು ಸಾಧನೆಗೆ ಮೆಟ್ಟಲಾಗುವಂಥ ಸ್ಪರ್ಧಾತ್ಮಕ ಜಗತ್ತನ್ನು ಎದುರಿಸಲು ಸಮರ್ಥವಾಗುವಂತಹ ಏಕರೀತಿಯ ಶಿಕ್ಷಣ ವ್ಯವಸ್ಥೆ ಭಾರತ ದೇಶಾದ್ಯಂತ ಆಗಬೇಕಿದೆ. ನಾವು ಈ ಸ್ಪರ್ಧಾತ್ಮಕ ಜಗತ್ತನ್ನು ಎದುರಿಸಲು ಅತ್ಯವಶ್ಯಕವಾದಂತಹ ಮಾತೃಭಾಷೆಯಲ್ಲಿ ಕಲಿಕೆ, ಬದುಕು ನೀಡುವ ಶಿಕ್ಷಣ, ಗುರು ಶಿಷ್ಯ ಪರಂಪರೆಗೆ ಗೌರವ ತರುವಂತಹ ಶಿಕ್ಷಣ, ಪಾಲಕರಿಗೆ ಹೊರೆಯಾಗದಂತೆ, ಆರ್ಥಿಕವಾಗಿ ಕುಗ್ಗದಂತೆ ಪ್ರತಿಯೊಬ್ಬರಿಗೂ ಶಿಕ್ಷಣ ದೊರೆಯುವಂತೆ ಹಾಗೂ ಖಾಸಗಿ ಶಾಲೆಗಳಿಗೆ ಹತೋಟಿಯಲ್ಲಿ ತರಬೇಕು. ಸರ್ಕಾರಿ ಶಾಲೆಗಳ ಕಟ್ಟಡಗಳನ್ನು ಆಧುನೀಕರಣಗೊಳಿಸುವತ್ತ ಗಮನ ಹರಿಸಬೇಕು. ನಾವು 21ನೇ ಶತಮಾನದ ಒಂದು ಕಂಪ್ಯೂಟರ್ ಯುಗದಲ್ಲಿ ಒಂದು ಏಕರೀತಿಯ ಶಿಕ್ಷಣದಲ್ಲಿ ಆಗಬೇಕೆನ್ನುವ ಒಂದು ಆಶಯದೊಂದಿಗೆ ಇಲ್ಲಿ ನನ್ನ ಕೆಲವು ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ತಮಗೆಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರ. ನಾನು ರೂಪಾ ಜೋಶಿ. ಇವತ್ತಿನ ಚರ್ಚೆಯ ವಿಷಯ ಇಂದಿನ ಶಿಕ್ಷಣ ವ್ಯವಸ್ಥೆ ಮತ್ತು ಆಗಬೇಕಾದಂತಹ ಬದಲಾವಣೆಗಳು. ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ಇವತ್ತು ಶಿಕ್ಷಣ ಹೇಗಿದೆ ಅಂದರೆ ಇದು ಜ್ಞಾನಕ್ಕಾಗಿ ಇಲ್ಲವೇ ಇಲ್ಲ. ಇವತ್ತು ನಮ್ಮ ಮೂಲಭೂತ ಗುರಿಯೇ ಗಳಿಕೆ ಆಗಿಬಿಟ್ಟಿದೆ. ಮಕ್ಕಳಿಗೆ ಒಂದು ಒಳ್ಳೆಯ ಸ್ಕೂಲಿಗೆ ಹಾಕೋದು, ಅಲ್ಲಿ ಒಳ್ಳೆಯ ರ್ಯಾಂಕನ್ನು ಗಳಿಸೋದು, ಅಲ್ಲಿಂದ ಉನ್ನತ ಶಿಕ್ಷಣವನ್ನು ಒಂದು ಹೈ ರೆಪ್ಯೂಟೆಡ್ ಕಾಲೇಜ್ಗಳಲ್ಲಿ ಕೊಡಿಸೋದು, ಹಾಗೆ ಅಲ್ಲಿಂದ ಒಂದು ದೊಡ್ಡ ಕಂಪನಿಯಲ್ಲಿ ನೌಕರಿ ಮಾಡೋದು, ಲಕ್ಷಗಟ್ಟಲೆ ಗಳಿಸೋದು. ಇಲ್ಲಿಗೆ ನಮ್ಮ ಶಿಕ್ಷಣದ ಉದ್ದೇಶ ಗುರಿ ತಲುಪದಂತೆ ಅಂತ ನಾವು ತಿಳ್ಕೊತಾ ಇದ್ದೀವಿ. ಇದರಿಂದ ಏನಾಗಿದೆ ಅಂದರೆ ಮಕ್ಕಳಲ್ಲಿ ಆತ್ಮಸ್ಥೈರ್ಯನೇ ಇಲ್ಲ. ಅವರಿಗೆ ಬದುಕನ್ನು ಪ್ರೀತಿಸೋದೇ ಗೊತ್ತಿಲ್ಲ. ಎಂಥ ಹೊತ್ತಿನಲ್ಲೂ ನಾನು ಬದುಕೇನು ಅನ್ನುವಂಥ ಆತ್ಮಸ್ಥೈರ್ಯ ಕೊಡುವಂತಹ ಶಿಕ್ಷಣ ಇವತ್ತು ಬೇಕಾಗಿದೆ. ಇವತ್ತಿನ ನೌಕರಸ್ಥರು, ಯುವಕರು ಏನಾಗಿದ್ದಾರೆ ಅಂದರೆ ಸ್ವಲ್ಪದಕ್ಕೆ ಡಿಪ್ರೆಷನ್ನಿಗೆ ಹೋಗೋದು, ಸಾವಿಗೆ ಶರಣಾಗೋದು. ಇದನ್ನೆಲ್ಲ ತಡಿಬೇಕು ಅಂತಂದರೆ ಶಿಕ್ಷಣದಲ್ಲಿ ಅಮೂಲಾಗ್ರವಾದಂತಹ ಬದಲಾವಣೆಯನ್ನು ನಾವು ತರಲೇಬೇಕಾಗಿದೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಇವತ್ತು ಶಿಕ್ಷಣದ ಮೂಲಾಧಾರದಲ್ಲೇ ಬದಲಾವಣೆ ಮಾಡಬೇಕು. ಅಂದರೆ ಶಿಕ್ಷಣ ನಮ್ಮ ಭಾರತೀಯ ಭಾಷಾ ಮಾಧ್ಯಮದಲ್ಲೇ ಇರಬೇಕು. ಪ್ರತಿಯೊಂದು ರಾಜ್ಯಕ್ಕೂ ಅದರದ್ದೇ ಆದಂಥ ಒಂದು ಭಾಷೆ ಇದೆ. ಆ ಭಾಷೆಯಲ್ಲೇ ಶಿಕ್ಷಣ ಆದಾಗ ಮಾತೃಭಾಷೆಯಲ್ಲಿ ಶಿಕ್ಷಣ ಕಲಿತಂಥ ಮಗುವಿಗೆ ಅದರ ತಿಳುವಳಿಕೆ ಮಟ್ಟ, ಜ್ಞಾನದ ಮಟ್ಟ ಹೆಚ್ಚಾಗ್ತದೆ.
ಹಾಗೇ ತನ್ನ ಭಾಷೆಯ ಬಗ್ಗೆ, ತನ್ನ ಪರಿಸರದ ಬಗ್ಗೆ ಪ್ರೀತಿ ಹುಟ್ಟುತ್ತದೆ. ಹಾಗಂತ ಇಂಗ್ಲೀಷ್ ಬೇಡ ಅಂತಲ್ಲ, ಅದು ಮಾಧ್ಯಮದ ಬದಲು ಅದನ್ನೊಂದು ಭಾಷಾ ವಿಷಯವನ್ನಾಗಿ ಕಲಿತಾಗ ಇವತ್ತಿನ ಇಂಗ್ಲೀಷ್ ಮೀಡಿಯಂ ಮಕ್ಕಳು ತಪ್ಪು ಗ್ರಾಮರ್ ಮಾತಾಡ್ತಾರಲ್ಲ, ಇಂಥ ಮಿಸ್ಟೇಕನ್ನು ತೆಗಿಬೋದು. ಅದನ್ನು ಭಾಷೆಯಾಗಿ ಕಲಿತು ವ್ಯಾಕರಣ ಶುದ್ಧವಾಗಿ ಅದನ್ನು ಕಲಿಬೋದು. ಅದು ಸಾಧ್ಯ ಇದೆ. ಹಾಗೆ ಪ್ರಾಥಮಿಕ ಹಂತದಲ್ಲೇ ನಮ್ಮ ಭಾರತೀಯ ಪರಂಪರೆಗಳು, ಇಲ್ಲಿಯ ವಿಶಿಷ್ಟತೆಗಳು, ಇಲ್ಲಿಯ ಸಾಂಸ್ಕೃತಿಕ ಒಂದು ವೈಭವ, ಇದ್ರ ಕುರಿತಾಗಿ ಮಕ್ಕಳಿಗೆ ಮನಮುಟ್ಟುವಂತೆ ಪಾಠ ಮಾಡೋದ್ರಿಂದ ಅವರಿಗೆ ದೇಶ ಪ್ರೇಮ ಉಂಟಾಗ್ತದೆ. ಇವತ್ತು ಬಹುತೇಕ ಮಕ್ಕಳಿಗೆ ಭಾರತದ ಬಗ್ಗೆ ಏನೂ ಗೊತ್ತಿಲ್ಲ. ಎಲ್ಲ ನಾವೇ ನಮ್ಮ ಕೈಯಾರೆ ಮಕ್ಕಳನ್ನು ಪರದೇಶಿಗಳನ್ನಾಗಿ ಮಾಡ್ತಾ ಇದ್ದೀವಿ. ಇನ್ನೊಂದು ಅಮೂಲಾಗ್ರವಾದಂಥ ದೊಡ್ಡ ಬದಲಾವಣೆ ಏನಾಗಬೇಕು ಅಂದರೆ, ಈ ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣ ಇದೆಯಲ್ಲ, ಇಲ್ಲಿ ನಾವು ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೋಬೇಕು. ಅಂದರೆ ಇವತ್ತು ಏನಾಗಿದೆ ಅಂದರೆ, ನಾವು ಕೊಡುವಂಥ ಶಿಕ್ಷಣ ಏನಿದೆಯಲ್ಲ, ಇದಕ್ಕೆಲ್ಲ ಕೆಲಸ ಕೊಡೋದು ಬಹುತೇಕವಾಗಿ ವಿದೇಶ ಇಲ್ಲ ಮೆಟ್ರೋಪಾಲಿಟನ್ ಸಿಟಿ ಆಗಿಬಿಟ್ಟಿದೆ. ಇದರಿಂದ ಪ್ರತಿಭಾ ಪಲಾಯನ ಆಗ್ತಾಯಿದೆ. ಸಣ್ಣ ಸಣ್ಣ ನಗರಗಳಲ್ಲಿ, ಹಳ್ಳಿಗಳಲ್ಲಿ ಯುವಕರು ಇಲ್ಲ, ಉದ್ಯೋಗವನ್ನು ಆರಿಸ್ಕೊಂಡು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಮೊದಲನೇದಾಗಿ ಸ್ಥಳೀಯವಾಗಿ ಸಿಗುವಂತಹ ಕಚ್ಚಾ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಅಥವಾ ಸ್ಥಳೀಯ ಸಂಪನ್ಮೂಲಗಳನ್ನೇ ಉಪಯೋಗಿಸ್ಕೊಂಡು ಸಿದ್ಧ ವಸ್ತುವನ್ನಾಗಿ ಮಾಡುವಂತಹ ಒಂದು ತಾಂತ್ರಿಕ ಶಿಕ್ಷಣದ ಅವಶ್ಯಕತೆ ಇವತ್ತು ನಮಗಿದೆ. ಮಾನ್ಯ ಪ್ರಧಾನಿಯವರು ಹೇಳಿದಂತೆ ಲೋಕಲ್ ವೋಕಲ್, ಸ್ಥಳೀಯವಾದಂತಹ ಒಂದು ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಅಲ್ಲಿ ಒಂದು ನಮ್ಮ ಶಿಕ್ಷಣವನ್ನು ನಾವು ಕೊಡ್ಬೋದಾಗಿದೆ. ಈಗ ನಮ್ಮದು ಕೃಷಿ ಪ್ರಧಾನ ರಾಷ್ಟ್ರ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ಈಗ ಟೊಮೆಟೊ ಬೆಳೆಗೆ ರೇಟ್ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ರೈತ ಏನು ಮಾಡ್ತಾನೆ, ಅದನ್ನು ರಸ್ತೆಗೋ ಗಟಾರಕ್ಕೋ ಸುರಿದು ಬಿಡ್ತಾನೆ. ಯಾಕೆಂದರೆ ಆ ಕಚ್ಚಾ ವಸ್ತುವನ್ನು ಸಿದ್ಧ ವಸ್ತುವನ್ನಾಗಿ ಮಾಡಬೇಕು ಹೇಗೆ ಅಂತ ಅವನಿಗೆ ಗೊತ್ತಿಲ್ಲ. ಅಂಥ ಶಿಕ್ಷಣ ನಮ್ಮಲ್ಲಿ ಇಲ್ಲವೇ ಇಲ್ಲ. ಅವನೇ 5 ರೂಪಾಯಿಗೆ ಟೊಮೆಟೊವನ್ನು ಮಾರಿ 50 ರೂಪಾಯಿಗೆ ಕೆಚಪ್ಪನ್ನು ತಂದು ಬಿಡ್ತಾನೆ. ಆ ಟೊಮೆಟೊ ಕೆಚಪ್ಪ ಹೇಗಾಯಿತು ಅದು ಗೊತ್ತಿಲ್ಲ. ಇಂತಹದೇ ಒಂದು ಸಾವಿರಾರು ಉದಾಹರಣೆಗಳನ್ನು ನಾವು ಹೇಳ್ಬೋದು. ಇಂತಹ ಒಂದು ಸಿದ್ಧ ವಸ್ತುವನ್ನು ಮಾಡುವಂತಹ ಒಂದು ತಾಂತ್ರಿಕ ಜ್ಞಾನ ಇವತ್ತು ನಮ್ಮಲ್ಲಿ ಅತ್ಯಂತ ಅವಶ್ಯಕವಾಗಿದೆ. ಆಗ ನಮ್ಮಲ್ಲಿ ಪ್ರತಿಭಾ ಪಲಾಯನವೂ ತಪ್ಪುತ್ತದೆ ಮತ್ತು ನಾವು ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಇದೆಲ್ಲದಕ್ಕಿಂತ ಮೊಟ್ಟ ಮೊದಲು ನಾವು ಕೊಡಬೇಕಾದಂತಹ ಒಂದು ಮಹತ್ವ ಅಂದರೆ, ಈ ಶಿಕ್ಷಕರನ್ನು ಆಯ್ಕೆಯ ಮಾನದಂಡ ಇದು ಬದಲಾವಣೆ ಆಗಬೇಕು. ಈ ನೆಟ್ಟು ಸೆಟ್ಟು ನೀಟು ಏನೇನೋ ಅಂತಾರಲ್ಲ, ಅದೆಲ್ಲ ಮಾಡಲಿ, ಬೇಡ ಅನ್ನೋದಿಲ್ಲ. ಆದರೆ ಈ ಶಿಕ್ಷಕನ ಆಯ್ಕೆ ಮಾಡುವಾಗ ಮೊದಲನೇದಾಗಿ ಅವನಿಗೆ ಈ ಕಲಿಸುವಿಕೆಯಲ್ಲಿ ಪ್ರೀತಿ ಇರಬೇಕು. ಇದು ಹೊಟ್ಟೆ ತುಂಬಿಕೊಳ್ಳೋ ಉದ್ಯೋಗ ಆಗಬಾರ್ದು. ಅವನಿಗೆ ಹೊಟ್ಟೆ ತುಂಬಿಕೊಳ್ಳೋದಿತ್ತು ಅಂದರೆ ಬೇರೆ ಉದ್ಯೋಗವನ್ನು ಮಾಡಲಿ. ಈ ಶಿಕ್ಷಣದಲ್ಲಿ ಪ್ರೀತಿ ಇರಬೇಕು. ಮಕ್ಕಳಿಗೆ ಕಲಿಸುವಂತಹ ಒಂದು ಹಂಬಲ ಇರಬೇಕು. ಯಾಕೆಂದರೆ ಶಿಕ್ಷಕ ಕೇವಲ ಶಿಕ್ಷಕ ಮಾತ್ರವಲ್ಲ, ತಂದೆ ಆಗ್ತಾನೆ, ತಾಯಿ ಆಗ್ತಾನೆ. ಹಾಗೆ ಮಕ್ಕಳ ಮನಸ್ಸನ್ನು ಅರ್ಥಕೊಳ್ಳಿಕ್ಕೆ ಅವನು ಒಬ್ಬ ಮಾನಸಿಕ ತಜ್ಞನೂ ಆಗಬೇಕಾಗ್ತದೆ. ಆದ್ದರಿಂದ ಈ ಶಿಕ್ಷಕರ ಆಯ್ಕೆಯ ಮಾನದಂಡ ಖಂಡಿತವಾಗಲೂ ಬದಲಾವಣೆ ಆಗಬೇಕು. ಎಷ್ಟೇ ಈ ಸರ್ಕಾರದಲ್ಲಿ ಈ ಶಿಕ್ಷಣ ನೀತಿ ಬದಲಾವಣೆ ಆಗಲಿ, ಬದಲಾವಣೆಯನ್ನು ಜಾರಿಗೆ ತರಬೇಕಾದವರು ಶಿಕ್ಷಕರೇ ಆಗಿರ್ತಾರೆ. ಅದನ್ನು ಅಳವಡಿಸ್ಕೊಂಡು ಮಕ್ಕಳಿಗೆ ಕಲಿಸಬೇಕಾದವರು ಶಿಕ್ಷಕರೇ ಆಗಿರ್ತಾರೆ. ಆದ್ದರಿಂದ ಅಂತಹ ಉತ್ತಮ ಶಿಕ್ಷಕರನ್ನು, ಮಕ್ಕಳ ಬಗ್ಗೆ ಕಾಳಜಿ ಇರುವಂತಹ ಶಿಕ್ಷಕರನ್ನು ಆಯ್ಕೆ ಮಾಡಬೇಕು. ಇದರಿಂದ ಭಾರತದಲ್ಲಿ ಉತ್ತಮವಾದ ಶಿಕ್ಷಣ ಜಾರಿಗೆ ತರಲಿಕ್ಕೆ ಸಾಧ್ಯ ಇದೆ. ಮುಂದೆ ಭವಿಷ್ಯದಲ್ಲಿ ಉತ್ತಮ ಭಾರತೀಯ ಪ್ರಜೆಗಳು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ. ಸರ್ವರಿಗೂ ಶಿಕ್ಷಕರ ದಿನದ ಶುಭಾಶಯಗಳು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ನಿಮಿತ್ತ ಆಯೋಜಿತ ಈ ಸ್ಪರ್ಧೆಯಲ್ಲಿ ಇಂದಿನ ಶಿಕ್ಷಣ ವ್ಯವಸ್ಥೆ ಮತ್ತು ಆಗಬೇಕಾದಂತಹ ಬದಲಾವಣೆಗಳ ಕುರಿತಾಗಿ ನಾನು ಸಾವಿತ್ರಿ ದೇವಿ ಸುರೇಶ್ ತಮ್ಮೊಂದಿಗೆ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೀನಿ. ಈ ವಿಷಯಕ್ಕೆ ಪೂರಕವಾಗಿ ಮೊಟ್ಟ ಮೊದಲನೇದಾಗಿ ನಾವು ನೋಡಬೇಕಾದಂತಹ ಸಂಗತಿ ಏನು ಅಂತಂದರೆ, ಶಿಕ್ಷಣ ಅನ್ನುವಂತಹ ಪದದ ಅರ್ಥ. ಲ್ಯಾಟಿನ್ ಭಾಷೆಯ ಪದೋತ್ಪತ್ತಿಯ ಎಜುಕೇಷನ್ ಮೂಲ ಪದವೇ ಎಜುಕೇರ್ ಮತ್ತು ಎಜುಸೇರ್ ಅಂತ.
ಎಜುಕೇರ್ ಅಂದರೆ ಟು ಟ್ರೈನ್, ಟು ಮೋಲ್ಡ್ ಅಂತಾಗುತ್ತೆ. ಎಜುಸೇರ್ ಅಂದರೆ ಟು ಲೀಡ್ ಅನ್ನುವಂಥದ್ದಾಗತ್ತೆ. ಗರ್ಭದಿಂದ ಗೋರಿಯವರೆಗೆ ಅಂದರೆ ಮಾತೃಗರ್ಭದಿಂದ ಭೂಗರ್ಭದಲ್ಲಿ ಹೋಗುವವರೆಗೂ ಮನುಷ್ಯ ಶಿಕ್ಷಣವನ್ನು ಪಡಿತಾ ಹೋಗ್ತಾನೆ. ಶಿಕ್ಷಣದಲ್ಲಿ ಮೂಲ 2 ಪ್ರಕಾರಗಳನ್ನು ಕಾಣ್ತೀವಿ. ಒಂದು ಔಪಚಾರಿಕ ಶಿಕ್ಷಣ, ಇನ್ನೊಂದು ಅನೌಪಚಾರಿಕ ಶಿಕ್ಷಣ. ಔಪಚಾರಿಕ ಶಿಕ್ಷಣವನ್ನು ನಾವು ಸಾಮಾನ್ಯವಾಗಿ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಪದವಿ ಪ್ರಶಸ್ತಿಗಳ ಪಡೆದರೆ, ಅನೌಪಚಾರಿಕ ಶಿಕ್ಷಣ ಅನ್ನುವಂಥದ್ದು ಗರ್ಭ ಸಂಸ್ಕಾರದಿಂದ ಹಿಡಿದು ಮನೆಯ ಹೊಸ್ತಿಲದ ಹೊರಗೆ ಪಡೆಯುವಂತಹ ಪರಿಸರದ ಕುರಿತಾಗಿ ಇದು ಹೇಳ್ತಾ ಇದೆ. ವಿದ್ಯಾನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುನಾಂ ಗುರುಹು ವಿದ್ಯಾ ಬಂಧುಜನೆ ವಿದೇಶಗಮನೆ ವಿದ್ಯಾಪರಾ ದೇವತಾ ವಿದ್ಯಾ ರಾಜಸು ಪೂಜ್ಯತೆ ನತೂ ಧನಂ ವಿದ್ಯಾ ವಿಹೀನಃ ಪಶುಃ. ವಿದ್ಯೆ ಇಲ್ಲದವನ ಬಾಳು ಹಾಳೂರು ಹದ್ದಿಗಿಂತಲೂ ಕಡೆ ಅನ್ನುವಂತಹ ಮಾತು ಕೂಡ ಇಲ್ಲಿ ಕೇಳಿಬರ್ತದೆ. ಈ ಆಪದ್ಧನ ಯಾರೂ ಕೂಡ ಕದಿಯಲು ಸಾಧ್ಯವಿರದಂತಹ ಈ ಒಂದು ವಿದ್ಯೆ, ಎಜುಕೇಷನ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ರಾಜನ ಕೂಡ ತಲೆಬಾಗಿ ನಿಲ್ಲುವಂತಹದ್ದು, ತನ್ನ ಮಂತ್ರ ದಂಡಾಧಿಕಾರವನ್ನು ಕೂಡ ಪಕ್ಕಕ್ಕಿಟ್ಟು ಈ ಜ್ಞಾನಿಗಳಿಗೆ, ಯೋಗಿಗಳಿಗೆ, ಋಷಿಪುಂಗವರಿಗೆ, ತನ್ನ ಆಸ್ಥಾನದ ಗುರುಗಳಿಗೆ ತಲೆಬಾಗಿ ತನ್ನ ಅಧಿಕಾರದಿಂದ ಕೆಳಗಿಳಿದು ನಮಸ್ಕರಿಸಲಿಕ್ಕೆ ಕಾರಣನೇ ಈ ಶಿಕ್ಷಣ ಅನ್ನುವಂಥದ್ದು. ಹೌದು, ಉಚಿತ, ಕಡ್ಡಾಯ, ಮುಕ್ತ ಶಿಕ್ಷಣವನ್ನು ಮೊಟ್ಟ ಮೊದಲು ಪ್ರತಿಪಾದಿಸಿದವ ಗ್ರೀಕಿನ ಪ್ಲೇಟೋ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾದಂಥದ್ದು. ಸೊ ಶಿಕ್ಷಣ ಕಾಲದಿಂದ ಕಾಲಕ್ಕೆ ಕಲಿಕಾ ವ್ಯವಸ್ಥೆಯಲ್ಲಿ ಗುರುಕುಲ ಪದ್ಧತಿ ಭಾರತೀಯತೆಯಿಂದ ಹಿಡ್ಕೊಂಡು ಇವತ್ತಿನ ಕಟ್ಟಡಗೆ ಸೀಮಿತಗೊಂಡಂತಹ ಈ ಶಿಕ್ಷಣ ಅತ್ಯಂತ ಸಮಾಜ ನಿರ್ಮಿತಿಯಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸ್ತಾ ಇದೆ. ಈ ಶಿಕ್ಷಣಕ್ಕೆ ಯಾಕಿಷ್ಟೊಂದು ಬೆಲೆ ಇದೆ ಅಂತಂದರೆ, ಅಣುರೇಣು ತೃಣಕಾಷ್ಟದ ಈ ಚರಾಚರ ಸಕಲ ಜೀವಿಗಳಲ್ಲಿಯೂ ಕೂಡ ಶಿಕ್ಷಣ ಅನ್ನುವಂಥದ್ದು ಕಂಡುಬರುವಂಥದ್ದು. ಪ್ರಾಣಿ, ಪಕ್ಷಿ, ಕ್ರಿಮಿಕೀಟ, ಮೃಗಾದಿಗಳೂ ಕೂಡ ತಮ್ಮ ಮಕ್ಕಳಿಗೆ ಆಹಾರ ಹುಡುಕುವಿಕೆಯನ್ನು ಈ ನಿಸರ್ಗದೊಂದಿಗೆ ಹೋರಾಟ ಮಾಡಿ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅನ್ನುವಂತಹ ಶಿಕ್ಷಣವನ್ನು ಕೊಟ್ಟೇ ಕೊಡ್ತಾವು. ಆದರೆ ಸೌರಮಂಡಲದ ವಸುಧೆ, ವಸುಧೆಯೊಳಗಿನ ಮನುಜ, ಮನುಜನೊಳಗಣ ಮೆದುಳು, ಮೆದುಳಿನೊಳಗಣ ರಾಗೋಲ್ಬಣ ಭಾವಾದಿಗಳು, ಜೊತೆಗೆ ಬುದ್ಧಿ, ಇವೆರಡರ ಕ್ರಿಯೆ, ಪ್ರತಿಕ್ರಿಯೆ ಮತ್ತು ಪ್ರಕ್ರಿಯೆಗಳ ಪರಿಣಾಮವೇ ಪರಿಸರ ನಿರ್ಮಿತಿ ಮತ್ತು ನಾಶಕ್ಕೆ ಮೂಲ ಕಾರಣ ಈ ಒಂದು ಶಿಕ್ಷಣ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಒಂಟಿ ಮನುಜ ಜಂಟಿಯಾಗಿ ತನ್ನ ಸಾಂಘಿಕ ಜೀವನದಿ ಜಗಳಗಂಟನಾದಾಗ ತನ್ನ ಈ ಕಾಡು ವೃತ್ತಿ ಪ್ರವೃತ್ತಿ ಸುಧಾರಣೆಗಾಗಿ ನಾಡನ್ನು ಕಟ್ಟಿಕೊಂಡ. ಅಲ್ಲಿಂದ ಈ ಪ್ರಾಚೀನ ಕಾಲದಿಂದ ಅರ್ವಾಚೀನದ ಇವತ್ತಿನ ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನದ ಯುಗದ ನವನವೀನ ಶೈಲಿಯ ದಿನಚರ್ಯೆಯ ಈತನ ಈ ಬದುಕಿಗೆ ಮೂಲ ಕಾರಣವೇ ಈ ಶಿಕ್ಷಣ ಅನ್ನುವಂಥದ್ದು. ಈ ಶಿಕ್ಷಣ ಅನ್ನುವಂಥದ್ದು ಹೇಗಿದೆ ಅಂತಂದರೆ, ಸುಂದರ ಸ್ವಸ್ಥ ಬದುಕನ್ನು ನಿರ್ಮಿಸಿಕೊಳ್ಳುವಲ್ಲಿ, ಪ್ರತಿಯೋರ್ವರ ಬದುಕಿಗೂ ತನ್ನ ಹಾಗೂ ಸಾಮಾಜಿಕ ಮುಖಿಯಾಗಿ ಕೂಡ ಬದುಕುವಂತಹ ಈ ಸಂದರ್ಭದಲ್ಲಿ ಈ ಸಂಪೂರ್ಣ ಬ್ರಹ್ಮಾಂಡಕ್ಕೂ ಕೂಡ ಅದರ ಉಳುವಿಗೂ ಅಳುವಿಗೂ ಕಾರಣನಾಗಿ ನಿಲ್ಲಬಲ್ಲಂತಹ ಒಂದು ಪ್ರಾಣಿ ಯಾವುದಾದ್ರೂ ಇದ್ದರೆ ಅದು ಮನುಷ್ಯ. ಆತನ ಈ ಶಿಕ್ಷಣ ವ್ಯವಸ್ಥೆಯ ಮೇಲೆಯೇ ಸುಂದರ ಸ್ವಸ್ಥ ಸಮಾಜದ ನಿರ್ಮಾಣ ಆಗಬೇಕನ್ನುವಂಥದ್ದು ನಿರ್ವಿವಾದ ಸಂಗತಿ. ಅಂತೆಯೇ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಬೆಲೆ ಬರ್ತಾ ಇದೆ, ಬಲ ಬರ್ತಾ ಇದೆ. ಆದರೆ ಇವತ್ತಿನ ಶಿಕ್ಷಣ ವ್ಯವಸ್ಥೆಯನ್ನು ವ್ಯವಸ್ಥೆ ಅನ್ನುವ ಬದಲಾಗಿ ಅವಸ್ಥೆ ಅಂದರೆ ಸೂಕ್ತವಾದೀತೇನೋ ಅನ್ನುವಂಥದ್ದು ನನ್ನ ಮನೋಭಾವನೆ. ಯಾಕಂದರೆ ಇವತ್ತು ಶಿಕ್ಷಣದಿಂದ ನೈತಿಕ ಮೌಲ್ಯಗಳ ಅಧಃಪತನಗೊಳ್ತಾ ಅದರ ಜೊತೆಗೆ ಯಾವ ಶಿಕ್ಷಣ ಸರ್ವ ಸಮಾಜದ ಸಮಸ್ಯೆಗಳ ಸಂಜೀವಿನಿಯಾಗಬೇಕಾಗಿತ್ತೋ ಅದೇ ಇವತ್ತು ಜಾಡ್ಯಗಳನ್ನು ನಿರ್ಮಿಸ್ತಾ ಇದೆ. ಇವತ್ತು ಅತ್ಯಂತ ದುಬಾರಿ ಶುಲ್ಕಗಳನ್ನು ಹೊಂದಿ
ಲಕ್ಷ್ಮೀ ಕುಟೀರಗಳಾಗಿ ಮಾರ್ಪಡುವಂತಹ ವಿದ್ಯೆ ಶಿಕ್ಷಣ ಬಡವರ ಪಾಲಿನ ಗಗನ ಕುಸುಮ. ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಹೊಂದಿ ಅಲ್ಪ ಮೊತ್ತದ ಅನನುಭವಿ ಶಿಕ್ಷಕರಿಂದ ಟೀಚರ್ ಕ್ಲರ್ಕ್ ವರ್ಕ್ ಮಾಡುವಂತಹ ಈ ಪರಿಸರ ನಿರ್ಮಿತಿಯಲ್ಲಿ ಸಿಲೆಬಸ್ ಹೇರಿಕೆಯಂತೂ ವಾಕರಿಕೆಯನ್ನು ಹುಟ್ಟಿಸ್ತಾ ಇದೆ. ಪರೀಕ್ಷಾ ವಿಧಾನಗಳು, ಮೌಲ್ಯಮಾಪನ ವಿಧಾನಗಳು, ಮಾರ್ಕ್ ಅಂಕಗಳಿಗೆ ಮಾರ್ಕ್ಸಿಸ್ಟಾಗಿ ಮಕ್ಕಳನ್ನು ನಾವು ಪರಿವರ್ತನೆಗೊಳಿಸುವಂತಹ ಪ್ರಕ್ರಿಯೆ ಏನಿದೆ, ಒಂದು ಕಡೆ ಖಾಸಗಿ ಶಿಕ್ಷಣಗಳು ಶ್ರೀಮಂತಿಕೆಯ ಸೋಗಿನಲ್ಲಿ ನಡೀತಾ ಇದ್ದರೆ, ಗೌರ್ಮೆಂಟ್ ಸೆಕ್ಟರ್ನಲ್ಲಿ ನಡೆಯುವಂತಹ ಈ ಸರ್ಕಾರಿ ಶಾಲೆಗಳು ಇವತ್ತು SC ST OBC ಅದರ ಜೊತೆಗೆ ಅತ್ಯಂತ ಬಡವರ ಮಕ್ಕಳಿಗೆ ಮಾತ್ರ ಸೀಮಿತವಾಗಿರುವಂತಹ ವಿಚಾರಗಳನ್ನು ಹೇಳಿಕೊಡ್ತಾ ಇದೆ. ಮುಖ್ಯ ದೋಷಗಳನ್ನು ನಾನು ಕಂಡುಕೊಂಡದ್ದೇನಪ್ಪ ಅಂತಂದರೆ, ಯಾವ ಸರ್ಕಾರಿ ಯೋಜನೆಗಳು ಬಾಬಾಲೆ ಶಾಲೆಗೆ, ಕೂಲಿಯಿಂದ ಶಾಲೆಗೆ, ಕಲಿ ನಲಿ ಮೊದಲಾದ ವಿಚಾರಗಳು ಅತ್ಯಂತ ಸೂಕ್ತದಾಯಕವಾಗಿದ್ದರೂ ಕೂಡ ಪರಿಣಾಮಕಾರಿ ಅನುಷ್ಠಾನಗೊಳ್ಳುವುದರಲ್ಲಿ ಹಿಂಬಿದ್ದವು. ಸಾವಿರಾರು ಕೋಟ್ಯಾಂತರ ರೂಪಾಯಿ ಮೌಲ್ಯಗಳನ್ನು ಹಣವನ್ನು ಸುರಿದರೂ ಕೂಡ ಯಶಸ್ವಿ ಆಗ್ತಾ ಹೋಗಲಿಲ್ಲ. ಶಾಲೆಯನ್ನು ಬಿಡುವಂತಹ ಮಕ್ಕಳು ಹೊರಗಡೆ ಉಳಿದ್ರು. ಆದರೆ ಪರಿಣಾಮ ಏನಾಯ್ತು ಅಂತಂದರೆ, ಸಮುದಾಯ ದತ್ತ ಶಾಲೆ ಅನ್ನುವಂತಹ ಹೊಸ ಸೂತ್ರವೊಂದು ಸರ್ಕಾರದಿಂದ ಯೋಜನೆಗೊಂಡಿತು. ಇವತ್ತು ಶಾಲಾ ಕೊಠಡಿಗಳೇ ಸುಪಿಯರಿಟಿ ಮತ್ತು ಇನ್ಫೆರಿಟಿ ಕಾಂಪ್ಲೆಕ್ಸನ್ನು ಕ್ರಿಯೇಟ್ ಮಾಡ್ತಾ ಇವೆ. ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕಾರ್ಥಿ ಮತ್ತು ಕಲಿಕೆಯನ್ನು ಕೊಡುವಂತಹ ಶಿಕ್ಷಕ ವರ್ಗ, ವರ್ಣ, ಲಿಂಗ ಭೇದಗಳ ವ್ಯತ್ಯಾಸಗಳನ್ನು ಮಾಡ್ತಾ ಮಕ್ಕಳಲ್ಲಿ ಈ ಬಗೆಯ ನೀತಿಗಳನ್ನು ಹಾಗೂ ಮುಖ್ಯವಾಗಿ ಇಸಮ್ಗಳನ್ನು ತುಂಬುತ್ತಾ ಹೋಗ್ತಾ ಇರುವಂತಹದ್ದನ್ನು ನಾನು ಕಂಡುಕೊಂಡಂತಹ ಕಹಿ ಸತ್ಯ ಅಂತ ಹೇಳಲಿಕ್ಕೆ ಬಹಳ ನೋವನ್ನಿಸ್ತಾ ಇದೆ. ಒಂದೆಡೆ ನಾವು ಭಾರತೀಯ ಪ್ರಜಾಪ್ರಭುತ್ವದ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ನಾವು ಹೇಳ್ತಾ ಹೋಗ್ತೀವಿ. ಅಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸಹೋದರತೆಯನ್ನು ಹೇಳ್ತಾ ಇದ್ದೀವಿ. ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ನ್ಯಾಯದ ಬಗೆಗೆ ಹೇಳ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಒಂದು ಸಂವಿಧಾನದ ಅಡಿಯಲ್ಲಿ ಬದುಕಬೇಕು ಅಂತ ಹೇಳ್ತಾ ಇದ್ದೀವಿ. ಆದರೆ ನಮ್ಮ ಮನೆಯ ಒಳಗಡೆ ಹಾಗೂ ನಮ್ಮ ಮನಸ್ಸಿನ ಒಳಗಡೆ ಹಾಗೂ ಮನೆಯ ಹೊರಗಡೆ ಹಾಗೂ ಮನಸ್ಸಿನ ಹೊರಗಡೆ ಮಾತು ಕೃತಿಗಳ ಮೇಳೈಕೆ ಇಲ್ಲದೇ ಇಬ್ಬಗೆಯ ನೀತಿಯನ್ನು ನಾವು ಇವತ್ತು ಶಿಕ್ಷಣದ ಮೂಲಕನೇ ಬಿತ್ತುತ್ತಾ ಇದ್ದೀವಿ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ನಿಜವಾಗ್ಲೂ ಹೇಳಬೇಕಂದ್ರೆ ಶಿಕ್ಷಣ ಕೊಡಬೇಕಾದಂತಹದ್ದು ಯಾವುದು ಅಂತಂದ್ರೆ ಮನುಷ್ಯನ ಬದುಕನ ನಿರ್ಮಿತಿಗೆ ಪುಸ್ತಕ ಜ್ಞಾನವನ್ನು ಕೊಡ್ತಾ, ಅಲ್ಲಿ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸ್ತಾ, ವಿವೇಚನಾ ಶಕ್ತಿಯನ್ನು ಅದು ಹೆಚ್ಚಿಸಬೇಕು. ಅದು ಪ್ರಾಯೋಗಿಕವಾಗಿ ಒಂದು ಕುತೂಹಲಕಾರಿಯಾದಂತಹ ಫಲಿತಾಂಶಗಳನ್ನು ಕಂಡುಕೊಳ್ಳಲಿಕ್ಕೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಮಗುವಿನ ಮನಸ್ಸನ್ನು ಮುದಗೊಳಿಸುವಂತಹ ಶಿಕ್ಷಣ ಆಗಬೇಕು. ಆದರೆ ಇವತ್ತು ನೋಡ್ತೀವಿ, ಸ್ಕೂಲ್ ಸೂಟಿ ಇದ್ದರೆ ಯಾರಾದರೂ ಬೆಲ್ ಬಾರಿಸಿದರೆ ಅಗದಿ ಮಕ್ಕಳು ಖುಷಿಯನ್ನು ಪಡ್ತವೆ. ಆದರೆ ಇದು ಅತ್ಯಂತ ನೇತ್ಯಾತ್ಮಕ ಸಂಗತಿ. ಮಗು ಶಾಲೆಗೆ ಹೋಗು ಅಂತಂದರೆ ಅಳಲಿಕ್ಕೆ ಹೋಗ್ತಾ ಇದೆ. ಆದರೆ ಅದೇ ಮಗು ಶಾಲೆಗೆ ಹೋಗು ಅಂದರೆ ಅರಳುವಿಕೆ ಬಂತು ಅಂತಂದರೆ ಮಾತ್ರ ಆ ಶಿಕ್ಷಣ ಸಂಪೂರ್ಣವಾಗಿ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಬದಲಾಗಬೇಕಾದಂತಹ ವ್ಯವಸ್ಥೆಯಲ್ಲಿ ಮೊಟ್ಟ ಮೊದಲನೇದಾಗಿ ಮುಗ್ಧ ಮನಸ್ಸಿನ ಮಗು ಶಾಲೆಗೆ ಕಲಿಕೆಗೆ ಬಂದ ನಂತರ ಅದಕ್ಕೆ ಕಲಿಸುವಂತಹ ಬೋಧಕ ಅಥವಾ ಶಿಕ್ಷಕ ಅತ್ಯಂತ ಪ್ರಾಂಜಲ ಸ್ವಚ್ಛ ಮನಸ್ಸಿನವನಾಗಿದ್ದರೆ ತುಂಬ ಉತ್ತಮ ಅನ್ನುವಂಥದ್ದನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಕ್ಕಳಿಗೆ ಭಾರತೀಯತೆಯನ್ನು ಹೇಳಿಕೊಡುವಂಥದ್ದರ ಜೊತೆಗೆ ಅಲ್ಲಿ ನಾವು ಯಾವುದೇ ರೀತಿಯಾದಂತಹ ನೇತ್ಯಾತ್ಮಕ ವಿಚಾರಗಳನ್ನು ನಾವು ಆ ಮಗುವಿಗೆ ಹೇಳಿಕೊಡದೇನೆ ಅದು ಕಲಿತಾನೆ ನಲಿತಾನೆ ತನ್ನ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ನಾವು ಉತ್ತಮ ಪರಿಸರವನ್ನು ಮಾತ್ರ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಸೃಜನಶೀಲ ಕ್ರಿಯೆಗೆ ಅದು ಯಾವುದರಲ್ಲಿ ಮುಂದುವರಿಲಿಕ್ಕೆ ಇಷ್ಟಪಡುತ್ತೋ ಅದರಲ್ಲಿ ಅದು ಮುಂದುವರಿಬೇಕು ಅನ್ನುವಂಥದ್ದು. ಆದರೆ ದುರ್ದೈವದ ಸಂಗತಿ ಅಂತಂದರೆ ಈ ಒಂದು ಶಿಕ್ಷಣ ಕ್ಷೇತ್ರ ಅನ್ನುವಂಥದ್ದು ಇವತ್ತು ಸರ್ಕಾರದಿಂದ ಅತ್ಯಂತ ಬೇಸರಿಸಲ್ಪಡುವಂತಹ ಕಾರ್ಯಕ್ಷೇತ್ರವಾಗಿದೆ. ಯಾಕಂದರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ. ಆದರೆ ನಿಜವಾಗ್ಲೂ ಹೇಳಬೇಕಂದ್ರೆ ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿಗೊಳಿಸುವಂತಹ ಈ ಕ್ಷೇತ್ರವನ್ನು ನಾವು ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ಭವಿಷ್ಯವೇ
ನಮ್ಮದು ಡೋಲಾಯಮಾನವಾಗುತ್ತೆ. ಯಾಕಂತಂದರೆ ಒಂದು ಇಂಗ್ಲೀಷ್ ಪ್ರೋವರ್ಬ್ ಹೇಳುತ್ತೆ, ಆ್ಯಸ್ ದ ಸ್ಕೂಲ್ ಸೋ ದ ಸೊಸೈಟಿ ಅಂತ. ಹಾಗೆಯೇ ಈ ಒಂದು ಸೊಸೈಟಿ ನಿರ್ಮಾಣ ಚೆನ್ನಾಗಿರಬೇಕು, ನಾವೆಲ್ಲರೂ ಕೂಡ ಚೆನ್ನಾಗಿ ಬದುಕಬೇಕು ಅನ್ನುವಂಥದ್ದಾದರೆ ಮೊದಲಲ್ಲಿ ಉತ್ತಮವಾದಂತಹ ಪರಿಸರ, ವರ್ಗ ಕೊಠಡಿಗಳು, ಅದರ ಜೊತೆಗೆ ನಮ್ಮ ಮಗು ಹಾಗೂ ಕಲಿಸುವಂತಹ ಶಿಕ್ಷಕನ ಪಾತ್ರ ಅತ್ಯಂತ ಹಿರಿಯದು. ಅದಕ್ಕೆ ಕೈಲಾಸಂ ಅವ್ರು ನೆನಪಾಗ್ತಾರೆ, ಮಕ್ಕಳ ಸ್ಕೂಲ್ ಮನೆಯಲ್ಲಲ್ವೇ ಅಂತ. ಮನೆಯ ಮೊದಲು ಪಾಠಶಾಲೆಯಾಗಿ ಜನನಿ ಆ ಒಂದು ಹೊಟ್ಟಿ ವಿದ್ಯೆಯನ್ನು ಕಲಿತಾಳೆ, ಆದರೆ ಮುಂದೆ ಮಾತೆಯಾಗಿ ಈ ಶಾಲಾ ಮತ್ತು ಕಾಲೇಜ್ಗಳಲ್ಲಿ ಬರುವಂತಹ ಶಿಕ್ಷಕರು ಅಲ್ಲಿ ನೆತ್ತಿ ವಿದ್ಯೆಯನ್ನು ಹೇಳಿಕೊಡ್ತಾ ಮಗುವಿನ ಭವಿಷ್ಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಸೊ ಬಹಳಷ್ಟು ಬದಲಾವಣೆಗಳು ಆಗಬೇಕು, ಆದರೆ ಅದಕ್ಕಾಗಿ ಬೇಕಾದಂತಹ ಮೊದಲನೇದಾಗಿ ಬಹಳಷ್ಟು ಇಂಪಾರ್ಟೆಂಟ್ ಅನ್ನುವಂತಹ ಮಾತು ಯಾವುದು ಅಂತಂದರೆ, ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಮೊದಲನೇದಾಗಿ ಮಗುವಿನ ಕೇಂದ್ರೀಕೃತ ಒಂದು ಪಠ್ಯಕ್ರಮ ರಚನೆ ಆಯಿತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಈ ಹೊಸ ಶಿಕ್ಷಣ ನೀತಿಯಲ್ಲಿಯೂ ಕೂಡ ಅದಕ್ಕೆ ಸಾಕಷ್ಟು ಆದ್ಯತೆಯನ್ನು ಕೊಡಲಾಗಿದೆ. ಯಾವ ರೀತಿಯಾಗಿ ಮಗು ಹಂತ ಹಂತವಾಗಿ ವಿಕಾಸಗೊಳ್ಳುತ್ತಾ ಹೋಗುತ್ತೋ ಅದೇ ತೆರನಾಗಿ ಮಗುವಿನ ಒಂದು ಕಲಿಕಾ ಸಾಮರ್ಥ್ಯಕ್ಕನುಗುಣವಾಗಿ ಕಲಿಕೆಯನ್ನು ಹೇರಿಕೆ ಮಾಡದೇನೆ ಅದಕ್ಕೆ ಅತ್ಯಂತ ಇಷ್ಟಪಟ್ಟು ಕಲಿಯುವಂತಹ ಪರಿಸರ ನಿರ್ಮಿತಿಯನ್ನು ಮಾಡಬೇಕನ್ನುವಂಥದ್ದನ್ನು ಹೇಳ್ತಾ ನನ್ನ ವಿಚಾರಗಳಿಗೆ ವಿದಾಯವನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಓಂ ಶ್ರೀ ಗುರುಭ್ಯೋ ನಮಃ. ಶುಭ ಮಧ್ಯಾಹ್ನ. ಎಲ್ಲರಿಗೂ ನಮಸ್ಕಾರ. ನಾನು ಸರೋಜಾ ಶ್ರೀಕಾಂತ್, ಮುಂಬಯಿಯಿಂದ. ಸಮಾಜ ವಿಜ್ಞಾನ ವಿಚಾರ ವೇದಿಕೆ ಬಳಗ ಬಳ್ಳಾರಿ ಇವರು ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಹಮ್ಮಿಕೊಂಡಂತಹ ಇಂದಿನ ಶಿಕ್ಷಣ ವ್ಯವಸ್ಥೆ ಮತ್ತು ಆಗಬೇಕಾದ ಬದಲಾವಣೆಗಳು ಎಂಬ ವಿಷಯದ ಕುರಿತು ನನ್ನ ಒಂದೆರಡು ಅನಿಸಿಕೆ ಮತ್ತು ಅಭಿಪ್ರಾಯಗಳು. ಅವಕಾಶಕ್ಕಾಗಿ ವಂದನೆಗಳು. ಮನುಷ್ಯ ತನ್ನ ಜೀವನದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಹೊಂದಬೇಕಾದರೆ ಶಿಕ್ಷಣವೆಂಬುದು ಅತೀ ಮುಖ್ಯ. ಆ ಶಿಕ್ಷಣ ಪ್ರತಿ ಮಗುವಿನ ಮೂಲಭೂತ ಹಕ್ಕು ಕೂಡ. ಪ್ರಸ್ತುತ ಸಮಾಜದಲ್ಲಿ ಶಿಕ್ಷಣ ವ್ಯವಸ್ಥೆಗಳು ಆಧುನಿಕವಾಗಿ ತುಂಬ ಬದಲಾಗಿವೆ. ಕೊರೋನಾ ಕಾರಣದಿಂದ ಎಲ್ಲೆಡೆ ಆನ್ಲೈನ್ ಮೂಲಕ ಶಾಲೆಯ ತರಗತಿಗಳು ಶುರುವಾಗಿದ್ದು ಒಳ್ಳೆಯ ನಿರ್ಧಾರ. ಏಕೆಂದರೆ ಮಹಾಮಾರಿ ಕೊರೋನಾ ತೊಲಗಬೇಕಾದರೆ ಪ್ರತಿಯೋರ್ವರೂ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕಾದಂತಹ ಅವಶ್ಯಕತೆ ಮತ್ತು ಅದು ಅನಿವಾರ್ಯವೂ ಆಗಿದೆ. ಸರ್ಕಾರ ಮತ್ತು ಸರ್ಕಾರೇತರ ಶಿಕ್ಷಣ ಸಂಸ್ಥೆಗಳು ಆ ನಿಟ್ಟಿನಲ್ಲಿ ನವೀನತೆಯ ಮಾದರಿಯಲ್ಲಿ ಈ ಆನ್ಲೈನ್ ವ್ಯವಸ್ಥೆಯನ್ನು ಮಾಡಿಕೊಂಡು ಕಲಿಕೆಗೆ ಸನ್ನದ್ಧವಾಗಿ ಶಿಕ್ಷಣಪರ ಅನುಕೂಲಗಳನ್ನು ಮಾಡಿ ತಮ್ಮ ಕರ್ತವ್ಯ ನಿಭಾಯಿಸುತ್ತಿವೆ. ಅದು ಅಭಿನಂದನಾರ್ಹ. ಆದರೆ ಇದು ಪ್ರತಿ ವಿದ್ಯಾರ್ಥಿಗೂ ಸಾಧ್ಯವೇ ಎಂಬುದು ನನ್ನ ಪ್ರಶ್ನೆ. ಪ್ರಸ್ತುತ ಭಾರತ ದೇಶದಲ್ಲಿ ಬಡತನದ ರೇಖೆಗಿಂತ ಕೆಳಗಿರುವ ಕುಟುಂಬಗಳು ಅವೆಷ್ಟು ಇವೆ. ಮೊದಲಾದರೆ ಕೂಲಿ ಮಾಡುವ ತಂದೆ ತಾಯಿಗಳು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸಿ ಅಲ್ಲಿ ಸಿಗುವ ಅಕ್ಷರ ಜ್ಞಾನದ ಜೊತೆ ಬಿಸಿಯೂಟದ ವ್ಯವಸ್ಥೆಯ ಭರವಸೆಯಲ್ಲಿದ್ದರು. ಆದರೆ ಈಗ ಕೂಲಿಯೂ ಇಲ್ಲ, ಶಾಲಾ ಬಾಗಿಲುಗಳು ಮುಚ್ಚಿರುವುದರಿಂದ ಅಕ್ಷರಾಭ್ಯಾಸ ಬಿಡಿ ಒಂದು ಹೊತ್ತು ಊಟಕ್ಕೂ ಆ ಮಕ್ಕಳಿಗೆ ಗತಿಯಿಲ್ಲದಂತಾಗಿ ಜೀವನವೇ ಅತಂತ್ರವಾಗಿದೆ. ಇಂಥ ಮಕ್ಕಳು ಅದೇಗೆ ಆನ್ಲೈನ್ ತರಗತಿಗಳಲ್ಲಿ ಭಾಗವಹಿಸಿ ಕಲಿಯಬೇಕು? ಇನ್ನು ಕೆಲವು ಹಳ್ಳಿಗಳಲ್ಲಿ ಸರಿಯಾದ ವಿದ್ಯುತ್ ಪೂರೈಕೆ ಇಲ್ಲ. ಕೆಲವೆಡೆ ಇದ್ದರೂ ನೆಟ್ ಸರಿಯಾಗಿ ಬರುವುದಿಲ್ಲ. ಅಲ್ಲೂ ಶಿಕ್ಷಣ ಕುಂಠಿತವಾಗುತ್ತಾ ಹೋಗುತ್ತದೆ. ಬೆಟ್ಟ ಗುಡ್ಡ ದಾಟಿಕೊಂಡು ಕೆಲವು ಆದರ್ಶ ಶಿಕ್ಷಕರು ಮನೆ ಮನೆಗೆ ಹೋಗಿ ಕಲಿಕೆಯಲ್ಲಿ ಮಕ್ಕಳು ಪಾಲ್ಗೊಳ್ಳುವಂತೆ ಮಾಡುವುದರ ಮೂಲಕ ಅಭಿಮಾನದೊಂದಿಗೆ ತಮ್ಮ ಧ್ಯೇಯವನ್ನು ಎತ್ತಿ ಹಿಡಿದಿದ್ದಾರೆ. ಅದು ಎಲ್ಲರಿಗೂ ಸಾಧ್ಯವಾಗದೆಯೂ ಇರಬಹುದು. ಇದನ್ನೆಲ್ಲ ಮನಗಂಡ ಸರಕಾರವು
ವಿದ್ಯಾಗಮ ಎಂಬ ತತ್ವದಡಿ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಿದೆ. ಇದು ಸಮರ್ಪಕವಾಗಿ ಕೂಡ ಇದೆ. ಇಲ್ಲಿ ನನ್ನ ಪ್ರಕಾರ ಬದಲಾವಣೆಯಾಗಬೇಕಾದ ಅಂಶಗಳೆಂದರೆ, ಮೊದಲು, ಪ್ರತಿ ವಿದ್ಯಾರ್ಥಿಗೂ ಆನ್ಲೈನ್ ತರಗತಿಗೆ ಹೊಂದಿಕೊಳ್ಳುವಂತಹ ಎಲ್ಲ ಮೂಲ ಸೌಕರ್ಯಗಳು ಇವೆಯೇ? ಇರದಿದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಆ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕಾದ ವ್ಯವಸ್ಥೆಯನ್ನು ಸರಕಾರ ಮಾಡಬೇಕಾಗಿದೆ. 2. ಬಡತನದ ಸಂಕಷ್ಟದಲ್ಲಿರುವ ಮಕ್ಕಳಿಗೆ ತಿಂಗಳಿಗೊಂದಿಷ್ಟು ದಿನಸಿ ಕೊಡುವ ಕೆಲಸವಾಗಬೇಕಾಗಿದೆ. 3. ಎಲ್ಲ ವಿದ್ಯಾರ್ಥಿಗಳ ಪಾಲಕರಲ್ಲಿ ಆನ್ಲೈನ್ ತರಗತಿಗಳ ಅನಿವಾರ್ಯತೆ ಮತ್ತು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಬೇಕಾಗಿದೆ. ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯ ಮೇಲಧಿಕಾರಿಗಳು ಈ ಸಮಸ್ಯೆಗಳನ್ನು ಅರಿತು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚು ಹೆಚ್ಚು ಅನುಕೂಲವಾಗುವಂತಹ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆಗೊಳಿಸಬೇಕು. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಶಿಕ್ಷಣದ ವ್ಯವಸ್ಥೆ ನಿರಂತರ ಅಭಿಯಾನ ಕೈಗೊಳ್ಳಬೇಕು. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಇದಂತಹ ಎಲ್ಲ ಗುರುವಿಗೆ ನನ್ನ ಕೋಟಿ ಕೋಟಿ ನಮನಗಳು. ಸರ್ವಶ್ರೇಷ್ಠ ಶಿಕ್ಷಕರಾದ ರಾಧಾಕೃಷ್ಣನರಲ್ಲಿ ಅಣಿಮಣಿದು ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಆನ್ಲೈನ್ ವಿಚಾರಗೋಷ್ಠಿ ಒದಗಿ ಬಂದದ್ದು ನಮ್ಮೆಲ್ಲರ ಸುವರ್ಣ ಅವಕಾಶ. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಮತಿ ಡಾಕ್ಟರ್ ಮೈತ್ರಾಯಿಣಿ ಸಹೋದರಿ ಹಾಗೂ ಈ ಸಿಮೂರ ಕ್ರಿಯೇಷನ್ ವಿಚಾರಗೋಷ್ಠಿಯ ಎಲ್ಲ ನನ್ನ ಸಹೃದಯಗಳಿಗೆ ನಮನಗಳು. ನಾನು ಶ್ರೀಮತಿ ಕಮಲಾ ಸುರೇಶ್ ಗೆಜ್ಜಿ, ವಿಜಯಪುರ, ವೃತ್ತಿಯಲ್ಲಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯಿನಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಇಂದಿನ ವಿಚಾರಗೋಷ್ಠಿಯ ವಿಷಯ ಇಂದಿನ ಶಿಕ್ಷಣ ವ್ಯವಸ್ಥೆ ಮತ್ತು ಆಗಬೇಕಾದ ಬದಲಾವಣೆ. ಶಿಕ್ಷಕ ಮತ್ತು ಶಿಕ್ಷಣ ಇವು ಒಂದು ನಾಣ್ಯದ ಎರಡು ಮುಖಗಳಂತೆ. ಸರ್ವಶ್ರೇಷ್ಠ ಶಿಕ್ಷಣ ತಜ್ಞರಾದಂತಹ ತತ್ವಜ್ಞಾನಿಗಳು ಎಸ್ ರಾಧಾಕೃಷ್ಣನವರು ಹೇಳುತ್ತಾರೆ, ಶಿಕ್ಷಣವು ಮನುಷ್ಯನನ್ನು ಶ್ರೇಷ್ಠನನ್ನಾಗಿ ಮಾಡುತ್ತದೆ. ಶಿಕ್ಷಣ ಒಂದು ದರ್ಪಣದ ಹಾಗೆ. ಈ ಶಿಕ್ಷಣ ಸಾಗಿ ಬಂದ ಪಥ. ಮೊದಲು ಗುರು ಶಿಷ್ಯರ ಸಂಬಂಧ ಯಾವ ಥರನಾಗಿ ಇತ್ತು? ಮೊದಲು ಅದು ಸರಳ ರೇಖೆಯಲ್ಲಿ ಸಾಗುತ್ತಿತ್ತು. ನಂತರ ಅದು ತ್ರಿಕೋನ ಸ್ಪರ್ಧೆಯಲ್ಲಿ, ಅಂದರೆ ಬಾಲಕ, ಚಾಲಕ, ಪಾಲಕ. ಇಂದು ಆ ಶಿಕ್ಷಣ ಪದ್ಧತಿ ಚತುಷ್ಕೋನ ಸ್ಪರ್ಧೆಯನ್ನು ಏರ್ಪಡಿಸಿದೆ. ಬಾಲಕ, ಚಾಲಕ, ಪಾಲಕ ಮತ್ತು ಸಮುದಾಯ. ಹೀಗೆ ಹಿಂದೆ ಗುರುಕುಲದಲ್ಲಿ ಶಿಕ್ಷಣ ನಡೀತಿತ್ತು. ನಂತರ ಶಾಲೆಗಳಲ್ಲಿ, ಈಗ ಕೊರೋನಾ ಮಹಾಮಾರಿಯಿಂದ ಆನ್ಲೈನ್ ಪದ್ಧತಿಯಲ್ಲಿ ಶಿಕ್ಷಣ ಸಾಗ್ತಾ ಇದೆ. ಇದರಿಂದ ನಗರ ಪ್ರದೇಶದ ಮಕ್ಕಳಿಗಿಂತ ಹಳ್ಳಿ ಪ್ರದೇಶದ ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತಿದೆ. ಪಾಲಕರಲ್ಲಿ ಮೊಬೈಲ, ಲ್ಯಾಪ್ಟಾಪ, ಟಿವಿ ಇವು ಯಾವ ಸೌಲಭ್ಯಗಳು ಇಲ್ಲ. ಕೆಲವೊಬ್ಬರಲ್ಲಿ ಇದ್ದರೂ ಮಾತ್ರ ಅಲ್ಲಿ ವಿದ್ಯುತ್ ಶಕ್ತಿಯ ಅಭಾವದಿಂದ ಆ ಮಕ್ಕಳಿಗೆ ಅದು ದೊರಕುತ್ತಿಲ್ಲ. ಅಂದ್ರೆ ನಮ್ಮ ಹಳ್ಳಿ ಭಾಷೆಯೊಳಗೆ ಹೇಳ್ತೀವಲ್ಲ, ಹಲ್ಲಿದ್ರ ಕಡ್ಲಿಲ್ಲ, ಕಡ್ಲಿದ್ರ ಹಳ್ಳಿಲ್ಲ. ಈ ತೆರನಾದಂಥ ಬದುಕು ಆ ಮಕ್ಕಳದಾಗಿದೆ. ಆದರೆ ನಿಜವಾದ ಪ್ರತಿಭೆಗಳು ಅಲ್ಲಿ ಅರಳುತ್ತವೆ, ಅವರಿಗೆ ಅವಕಾಶ ಸಿಕ್ಕಾಗ ಮಾತ್ರ. ಈಗ ನಮ್ಮ ಸರ್ಕಾರ ಒಂದು ವಿನೂತನ ಯೋಜನೆಯನ್ನು ಹಾಕಿಕೊಂಡಿದೆ, ಅದು ವಿದ್ಯಾಗಮ ಪದ್ಧತಿ. ಇದು ಬಹಳ ಮಹತ್ವಪೂರ್ಣವಾದಂತಹ ಒಂದು ಯೋಜನೆಯಾಗಿದೆ. ಗಾಂಧೀಜಿಯವರು ಹೇಳುವಂತೆ ಗ್ರಾಮಗಳ ಉದ್ಧಾರವೇ ದೇಶದ ಉದ್ಧಾರ. ನಮ್ಮದು ಕೃಷಿ ಪ್ರಧಾನ ದೇಶ. ಅಂದ್ರೆ ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆ ಮೇಲು ಎಂಬಂತೆ ನಾವು ನಮ್ಮ ಮಕ್ಕಳಿಗೆ ಕೃಷಿಯಲ್ಲಿ ಆಸಕ್ತಿ ಮೂಡಿಸುವಂತಹ ಶಿಕ್ಷಣವನ್ನು ನೀಡಬೇಕು. ಶಿಕ್ಷಣವು ಮಾತೃಭಾಷೆಯಲ್ಲಿ ನೀಡಬೇಕು. ಉದ್ಯೋಗದಲ್ಲಿ ಅವರಿಗೆ ಹೆಚ್ಚಿನ ಅವಕಾಶವನ್ನು ನೀಡಬೇಕು. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಒಳಗೊಂಡಿರಬೇಕು. ಪ್ರಾದೇಶಿಕ ವ್ಯಕ್ತಿಗಳ ಜೀವನ ಚರಿತ್ರೆ ಪಠ್ಯದಲ್ಲಿ ಅಳವಡಿಸಬೇಕು.
ಪ್ರಚಲಿತ ವಿಷಯದ ಬಗ್ಗೆ ಹೆಚ್ಚು ಒತ್ತು ನೀಡಬೇಕು. ಪಠ್ಯವೇ ಜೀವನವಲ್ಲ. ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಮಗುವಿಗೆ ಬದುಕುವ ಕಲೆ ನೀಡುವಂಥ ಶಿಕ್ಷಣವಾಗಬೇಕು. ಶಿಕ್ಷಣದಿಂದ ಯಾವ ಮಗುವೂ ವಂಚಿತವಾಗಬಾರದು. ಹಳ್ಳಿಯ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹದ ಕೊಡುಗೆ ನೀಡಬೇಕು. ಸರ್ಕಾರಿ ಶಾಲೆಗಳು ಮಕ್ಕಳಿಗೆ ಹೋಗಿ ಬರಲು ಅನುಕೂಲಕರವಾದಂಥ ಪ್ರದೇಶಗಳಾಗಿರಬೇಕು. ಪ್ರತಿ ಮಗು ತನ್ನ ಪ್ರತಿಭೆಯನ್ನು ಹೊರಹಾಕುವಂತಹ ಕೇಂದ್ರವಾಗಬೇಕು. ಆಸಕ್ತಿಯ ಮೇರೆಗೆ ಶಿಕ್ಷಣ ನೀಡಿದಾಗ, ಉದಾಹರಣೆಗೆ ವೃತ್ತಿಪರ, ಕೃಷಿ ಪ್ರಧಾನ, ಗುಡಿ ಕೈಗಾರಿಕೆ, ಕಲೆ ಹೀಗೆ ಮುಂತಾದವುಗಳು, ಆಗ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಮತ್ತು ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗುತ್ತದೆ. ಉನ್ನತ ಶಿಕ್ಷಣ ಅಂತಾರಾಷ್ಟ್ರೀಯ ಭಾಷೆಯಲ್ಲಿ ಮುಂದುವರಿಯಬೇಕು. ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ 21ನೇ ಶತಮಾನದಲ್ಲಿ ಅದು NEP ಒಂದು ಸರ್ಕಾರದ ವಿನೂತನ ಯೋಜನೆ ಏನೆಂದರೆ ಶಿಕ್ಷಣ ಸಾರ್ವತ್ರೀಕರಣವಾಗುತ್ತದೆ. ಯಾವ ಒಂದು ನಾವು ಗುರು ಬ್ರಹ್ಮ, ವಿಷ್ಣು, ಮಹೇಶ್ವರ ಹೀಗೆ ಹೋಲಿಸುತ್ತೇವೆ. ಅಂದರೆ ಅಂತಹ ಮಹತ್ವದ ಸ್ಥಾನ ಅದಾಗಿದೆ. ಶಿಕ್ಷಕ ಎಂದರೆ 3 ಅಕ್ಷರದ ಪದ ಅಲ್ಲ, ಇಡೀ ಜಗತ್ತಿನ ಜ್ಞಾನ ನೀಡುವಂತಹ ಒಂದು ಶಕ್ತಿ. ಶಿಕ್ಷಕ ಆಗುವವರು ಆಸಕ್ತಿ ಪಟ್ಟು ಇದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ನಾವು ಈಗ ಏನು ಮಾಡುತ್ತೇವೆ ಅಂದರೆ, ಯಾವುದೂ ನಮಗೆ ಉದ್ಯೋಗ ದೊರಕದಿದ್ದಾಗ ನಾವು ಶಿಕ್ಷಕರಾಗಲು ಇಷ್ಟಪಡುತ್ತೇವೆ. ಇಷ್ಟಪಟ್ಟು ಆಯ್ಕೆ ಮಾಡಿದಾಗ ಮಕ್ಕಳ ಮನ ಮುಟ್ಟುವ ಹಾಗೆ ನಾವು ಶಿಕ್ಷಣವನ್ನು ಅವರಿಗೆ ನೀಡಲು ಸಾಧ್ಯವಾಗುತ್ತದೆ. ಶಿಕ್ಷಕರಾದವರು ಆಳವಾದ ಜ್ಞಾನವನ್ನು ಹೊಂದಿರಬೇಕು. ಸಂಪೂರ್ಣ ಜ್ಞಾನವನ್ನು ನೀಡಬೇಕು. ವಿಷಯವನ್ನು ಮಕ್ಕಳ ಮಟ್ಟಕ್ಕೆ ತಿಳಿಯುವ ಹಾಗೆ ಹೇಳಬೇಕು. ಪಠ್ಯಕ್ಕೆ ಸೀಮಿತವಾಗದೆ ಪೂರಕ ವಿಷಯಗಳನ್ನು ತಿಳಿಸಬೇಕು. ನಿತ್ಯ ಜೀವನಕ್ಕೆ ಹಾಸುಹೊಕ್ಕಾಗಬೇಕು. ಮಕ್ಕಳಿಗೆ ಬೇಸಿಕ್ ಕಾನ್ಸೆಪ್ಟ್, ಡೆವಲಪ್ಮೆಂಟ್, ಎಲಾಬ್ರೇಟ್, ರೂಟ್ ಲೆವೆಲ್ ಟೀಚಿಂಗ್ ಮಾಡಬೇಕು. ಅಬ್ದುಲ್ ಕಲಾಮರು ಒಂದು ಕಡೆ ಹೇಳ್ತಾರ, ಒಂದು ಕಲ್ಲು ಮೂರ್ತಿ ಆಗಬೇಕಾದರೆ ಶಿಲ್ಪಿ ಅವಶ್ಯಕತೆ ಇದೆ. ಅದೇ ಥರ ಒಂದು ಮಗು ಪರಿಪೂರ್ಣ ವ್ಯಕ್ತಿ ಆಗಬೇಕಾದರೆ ತಂದೆ ತಾಯಿಯ ಅವಶ್ಯಕತೆ ಇದೆ. ಮಕ್ಕಳ ಭವಿಷ್ಯತ್ತಿಗೆ ಮನೆಯ ವಾತಾವರಣ ಬಹಳ ಪೂರಕವಾಗಿ ಜವಾಬ್ದಾರಿಯನ್ನು ನೀಡುತ್ತದೆ. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಎಂಬಂತೆ ಮಕ್ಕಳನ್ನು ನಾವು ಸರಿದಾರ ಮಾರ್ಗಕ್ಕೆ ಒಯ್ಯಬೇಕಾದರೆ ಮನೆ ಬಹಳ ಮಹತ್ವದ್ದು. ಮಕ್ಕಳಿಗೆ ಅವರ ಇಷ್ಟದ ಕಲಿಕೆಗೆ ನಾವು ಬದ್ಧರಾಗಬೇಕು. ನಮ್ಮ ಪ್ರತಿಷ್ಠತೆಗೆ ಅವರನ್ನು ನೀಗದ ವಿಷಯಕ್ಕೆ ಹಚ್ಚುತ್ತೇವೆ. ನೀರಿಳಿಯದ ಗಂಟಲೆಗೆ ಕಡಬು ಹಾಕಿದ ಹಾಗೆ ಅವರಿಗೆ ಆ ವಿಷಯ ಭಾರವಾಗಿ ಅವರು ಅದರಲ್ಲಿ ಅಪೂರ್ಣರಾಗುತ್ತಾರೆ. ಹೀಗೆ ನಾವು ಬದಲಾದಾಗ ಮಾತ್ರ ಶಿಕ್ಷಣ ವ್ಯವಸ್ಥೆ ಸರಿಯಾದ ಮಾರ್ಗಕ್ಕೆ ಸಾಗುತ್ತದೆ. ಇಲ್ಲಿ ಮಹತ್ವವಾಗಿ ಶಿಕ್ಷಣ, ಶಿಕ್ಷಕ, ಪಾಲಕರು ಮತ್ತು ಸಮುದಾಯ ಎಲ್ಲವೂ ಕೈ ಜೋಡಿಸಿದಾಗ ಮಾತ್ರ ಶಿಕ್ಷಣ ಪಥ ಸರಿಯಾದ ಮಾರ್ಗದಲ್ಲಿ ನಡೆಯುತ್ತದೆ ಎಂದು ನನ್ನ ಬಯಕೆಗಳನ್ನು 2 ಮಾತುಗಳಲ್ಲಿ ಹೇಳಲು ಇಚ್ಛಿಸುತ್ತೇನೆ. ಏನಾದರೂ ತಪ್ಪಾದಲ್ಲಿ ತಾವು ಕ್ಷಮಿಸಬೇಕು. ನನ್ನ ಈ 2 ಮಾತುಗಳಿಗೆ ವಿರಾಮ ನೀಡುತ್ತೇನೆ. ವಂದೇ ಮಾತರಂ. ನಮಸ್ಕಾರ. ನಾನು ಸಂಧ್ಯಾ ದೀಕ್ಷಿತ್, ಹುಬ್ಬಳ್ಳಿ ನಿವಾಸಿ. ತಾವು ಇಂದಿನ ಶಿಕ್ಷಣ ಪದ್ಧತಿ ಮತ್ತು ಬದಲಾವಣೆ ಈ ವಿಷಯವಾಗಿ ವಿಚಾರಗೋಷ್ಠಿಯನ್ನು ಏರ್ಪಡಿಸಿದ್ದು ತುಂಬ ಪ್ರಸ್ತುತವಾಗಿದೆ. ಅಭಿನಂದನೆಗಳು. ಕೆಲ ವಿಚಾರಗಳನ್ನು ಹೇಳಲು ಮನಸ್ಸು ಇಚ್ಛಿಸುತ್ತಿದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಭಾರತ ದೇಶ ಅತ್ಯಂತ ಪಾವನವಾದ ದೇಶ, ಜಗತ್ತಿಗೆ ಗುರುವಾದಂಥ ದೇಶದಲ್ಲಿ ಅನೇಕ ವಿಷಯಗಳು ಕಲಿಯುವುದು ಬಹಳವಿದೆ. ಅಂತಹ ಕಲಿಯುವಿಕೆಯನ್ನು ವಿಶೇಷವಾಗಿ ಯಶಸ್ವಿಗೊಳಿಸುವವರು ಶಿಕ್ಷಕರು. ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ತಮಗೆ. ಇಂದಿನ ಶಿಕ್ಷಣ ಪದ್ಧತಿ ಒಳ್ಳೆಯದು ಅಥವಾ
ಬೇರೆ ಪರಿಣಾಮ ಬೀರುತ್ತದೋ ಗೊತ್ತಿಲ್ಲ. ಆದರೂ ಪುರಾತನ ಕಾಲದಲ್ಲಿ ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣ ಕಲಿಯುತ್ತಿದ್ದ ವಿದ್ಯಾರ್ಥಿಗಳು ಮೇಧಾವಿಯಾಗಿದ್ದರು ಹಾಗೂ ವ್ಯಾವಹಾರಿಕವಾಗಿಯೂ ಅತ್ಯಂತ ಸೂಕ್ತ ರೀತಿಯಿಂದ ಅವರು ಬೆಳೆಯುತ್ತಿದ್ದರು ಅಂತ ಅನಿಸುತ್ತದೆ. ಹಾಗೆ ಗುರುಕುಲ ಪದ್ಧತಿಯಿಂದಲೇ ಶಿಕ್ಷಣ ಕಲಿಬೇಕೆಂಬ ಕಾಲ ಈಗ ಉಳಿದಿಲ್ಲ. ಆದರೂ ಶಿಕ್ಷಣವನ್ನು ನಮ್ಮ ಮಾತೃಭಾಷೆಯಲ್ಲಿ ಪಡೆದಾಗ ಮಾತ್ರ ಇನ್ನಷ್ಟು ಹೆಚ್ಚು ಬೆಳೆಯಲು ಅನುಕೂಲವಾಗುತ್ತದೆ ಅಂತ ಅನಿಸುತ್ತದೆ. ಕೆಲವೊಂದು ಮಟ್ಟದವರೆಗಾದರೂ ಪ್ರಾಥಮಿಕ ಶಿಕ್ಷಣವನ್ನಾದರೂ ಮಾತೃಭಾಷೆಯಲ್ಲಿ ತರಬೇಕಾಗಿ ಮನಸ್ಸು ಬಯಸುತ್ತದೆ. ಏಕೆಂದರೆ ಮಾತೃಭಾಷೆಯಲ್ಲಿ ಕಲಿತ ವಿಷಯಗಳು ಪೂರ್ಣವಾಗಿ ಅರ್ಥವಾಗಿ ಮಕ್ಕಳು ಸದಾಕಾಲ ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಆಗುತ್ತದೆ. ಅದೇ ರೀತಿ ಈ ವಿಶೇಷ ಶಿಕ್ಷಣಗಳು ಇಂದಿನ ಶಿಕ್ಷಣ ತರಗತಿಗಳಾಗಲಿ ಅಥವಾ ಈ ಕರೋನಾ ವ್ಯವಸ್ಥೆಯಲ್ಲಾಗಲಿ ಈ ಪದ್ಧತಿ ಗ್ರಾಮಾಂತರದಲ್ಲಿ ಪೂರೈಸ್ತಾ ಇಲ್ಲ ಅಂತ ಅನಿಸುತ್ತದೆ. ಆ ಮಕ್ಕಳು ಏನು ಮಾಡಬೇಕು? ನಗರದ ಮಕ್ಕಳಿಗಾದರೆ ಅನೇಕ ಸೌಲಭ್ಯಗಳಿವೆ, ಮಾಧ್ಯಮದ ಮುಖಾಂತರ ಕಲಿಯುತ್ತಾರೆ. ಆದರೆ ಹಳ್ಳಿಯ ಮಕ್ಕಳಿಗೆ ಈ ವ್ಯವಸ್ಥೆ ಸರಿಯಾಗಿ ತಲುಪುತ್ತಿಲ್ಲ. ಆ ವ್ಯವಸ್ಥೆಯನ್ನು ಸಹ ನಾವು ಮಾಡಬೇಕಾಗಿದೆ. ಮಕ್ಕಳಲ್ಲಿ ಶಾಲೆಗೆ ಇನ್ನಷ್ಟು ಬರುವಂತೆ ಆಗಬೇಕು. ಈಗೀಗ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಒಂದೊಂದು ಕಡೆ ಕಮ್ಮಿಯಾಗುತ್ತಿದೆ ಅಥವಾ ಕನ್ನಡ ಶಾಲೆಗಳು ಮುಚ್ತಾ ಇವೆ. ಇದು ಸಹ ತಿಳಿದು ಬರ್ತಾ ಇದೆ. ಆ ಶಾಲೆಗಳನ್ನು ಮತ್ತೆ ಪುನರುಜ್ಜೀವನಗೊಳಿಸಿ ಅಲ್ಲಿಯೂ ಸಹ ಒಳ್ಳೆಯ ವ್ಯವಸ್ಥೆಯನ್ನು ಕಲ್ಪಿಸಿ ಮಕ್ಕಳು ಶಾಲೆಗೆ ಬರುವಂತಾಗಬೇಕು, ಅಲ್ಲಿ ವಿದ್ಯೆಯನ್ನು ಕಲಿಯುವಂತಾಗಬೇಕು. ಶಿಕ್ಷಕರು ಸಹ ಹೆಚ್ಚಿನ ಮುತುವರ್ಜಿ ವಹಿಸಿ ಮಕ್ಕಳಲ್ಲಿ ಆಸಕ್ತಿ ಮೂಡುವಂತೆ ವಿಷಯ ಅನುಕ್ರಮಣಿಕೆಗಳನ್ನು ಹೇಳಬೇಕಾಗುತ್ತದೆ. ಹಾಗೆ ಬೆಳೆದಂತೆಲ್ಲ ಮಕ್ಕಳು ಚೆನ್ನಾಗಿ ಅದನ್ನು ಅರಿತುಕೊಂಡು ವಿಧೇಯರಾಗಿ ಪಾಠವನ್ನು ಕಲಿಯುತ್ತಾರೆ ಅನಿಸ್ತದೆ. ಹೀಗಿರುವಾಗ ನಾವು ಬದಲಾವಣೆ ಅಂತಂದರೆ ನಮ್ಮ ಮಾನಸಿಕ ಬದಲಾವಣೆಯನ್ನು ನಾವು ಮಕ್ಕಳಾಗಲಿ ಶಿಕ್ಷಕರಾಗಲಿ ಮಾಡಿಕೊಳ್ಳಬೇಕಾಗುತ್ತದೆ. ಹೆಚ್ಚಿನ ನಿಟ್ಟಿನಲ್ಲಿ ಸೌಲಭ್ಯಗಳ ಕೊರತೆ ಈಗ ಬಹಳ ಇದೆ. ದಾನಿಗಳೇನೋ ಮಕ್ಕಳಿಗಾಗಿ ವ್ಯವಸ್ಥೆಯನ್ನು ಮಾಡಬಹುದು, ಆದರೆ ಸರ್ಕಾರವೇ ಬಡ ಮಕ್ಕಳಿಗಾಗಿ ಇನ್ನೂ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಳ್ಳಬೇಕಾಗ್ತದೆ. ಪ್ರತಿಭಾವಂತ ಮಕ್ಕಳು ಹೇಗೋ ಮುಂದೆ ಬರುತ್ತಾರೆ, ಆದರೆ ಕಡಿಮೆ ಅಂಕ ಗಳಿಸಿದ ಮಕ್ಕಳು ಏನು ಮಾಡಬೇಕು? ಅವರಿಗೂ ಜೀವನ ಅವಕಾಶ ಬೇಕಲ್ಲವೇ? ಜೀವನದಲ್ಲಿ ಮುಂದುವರಿಯಬೇಕಲ್ಲವೇ? ಎಲ್ಲರೂ ಆ ಉನ್ನತ ಶಿಕ್ಷಣವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಆದರೆ ಅವರಿಗೆ ತಕ್ಕ ಹಾಗೆ ಕೆಲವೊಂದು ವ್ಯಾವಹಾರಿಕವಾದ ಶಿಕ್ಷಣ, ವೃತ್ತಿ ಶಿಕ್ಷಣ ಹೀಗೆ ಎಲ್ಲವನ್ನು ಕಲಿಸಿದಾಗ ಆ ಪ್ರತಿಭಾವಂತರಲ್ಲದ ಮಕ್ಕಳು ಸಹ ತಮ್ಮ ಜೀವನವನ್ನು ಯಶಸ್ವಿಯಾಗಿ ನಿರ್ವಹಿಸಬಲ್ಲರು ಅಂತ ನನಗೆ ಅನಿಸುತ್ತದೆ. ಇದಕ್ಕಾಗಿ ಪಾಲಕರು ಸಹ ಹೆಚ್ಚಿನ ಮುತುವರ್ಜಿ ವಹಿಸಬೇಕು, ಶಿಕ್ಷಕರು ಸಹ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಮತ್ತು ಸರ್ಕಾರವು ಸಹ ಇದರ ಜೊತೆಗೆ ಕೈ ಜೋಡಿಸಿಕೊಂಡು ಯಾವುದೇ ತಾರತಮ್ಯವಿಲ್ಲದೆ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಸಮಾನವಾದ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ನನ್ನ ಆಶೆ ಆಗಿದೆ. ಹೀಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮನದಾಳವನ್ನು ಹಂಚಿಕೊಂಡಿದ್ದೇನೆ. ಧನ್ಯವಾದ. ಶಿಕ್ಷಣವೇ ಜೀವನ, ಜೀವನವೇ ಶಿಕ್ಷಣ. ಅಂದರೆ ಶಿಕ್ಷಣವೆಂಬುದು ಭವಿಷ್ಯಕ್ಕಾಗಿ ಮಗುವನ್ನು ಸಿದ್ಧಗೊಳಿಸುವುದಲ್ಲ, ಅದು ಜೀವನವೇ ಆಗಿದೆ. ಶಿಕ್ಷಣ ಜೀವನ ಪರ್ಯಂತ ಸಾಗುವ ಕಲಿಕೆಯ ಪ್ರಕ್ರಿಯೆ. ಇದು ವಿಶಾಲಾರ್ಥವಾದದ್ದು. ವ್ಯಕ್ತಿಯ ಹುಟ್ಟು ಸಾವಿನ ಮಧ್ಯೆ ಜೀವನದ ಮೇಲೆ ಪ್ರಭಾವ ಬೀರುವ ಎಲ್ಲ ಅಂಶಗಳ ಒಟ್ಟು ಆಗಿದೆ. ಇದನ್ನು ಕುರಿತು ರವೀಂದ್ರನಾಥ ಟ್ಯಾಗೋರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಯಾವ ಶಿಕ್ಷಣ ಬದುಕಿನಿಂದ ದೂರವಾಗಿ ತರಗತಿಯ 4 ಗೋಡೆಗಳಿಗೆ ಸೀಮಿತವಾಗಿರುವುದೋ ಅದು ಕೃತ್ರಿಮ ಶಿಕ್ಷಣವಾಗಿ ತನ್ನ ಮಹತ್ವವನ್ನು ಕಳೆದುಕೊಳ್ಳುತ್ತದೆ ಎಂದು.
ಇಂದಿನ ದಿನಮಾನಗಳಲ್ಲಿ ನಮ್ಮ ಶಿಕ್ಷಣ ಹಾಗೇ ಇದೆ ಎಂದರೆ ತಪ್ಪಾಗಲಾರದು. ಗೋಡೆಗಳಿಗೆ ಸೀಮಿತವಾಗಿರುವ ಶಿಕ್ಷಣವಾಗಿದೆ. ಇದು ಮಕ್ಕಳಿಗೆ ಸ್ವತಂತ್ರ ಶಿಕ್ಷಣವಾಗಿರದೆ ಹೊರೆಯ ಶಿಕ್ಷಣವಾಗಿದೆ. 4 ಗೋಡೆಗಳ ಸುಂದರ ಕಟ್ಟಡದೊಳಗೆ ಮಕ್ಕಳು ಬಾವಿಯೊಳಗಿನ ಕಪ್ಪೆಯಂತಾಗಿದ್ದಾರೆ. ನಾವು ಮತ್ತು ನೀವುಗಳು ಕೊಡಿಸುವಂತಹ ಶಿಕ್ಷಣ 4 ಗೋಡೆಗಳ ಪುಸ್ತಕಗಳ ಶಿಕ್ಷಣ. ಇದರ ಜೊತೆಗೆ ಮಗು ವ್ಯಕ್ತಿಯ ಅಥವಾ ಯುವಕರ ಶಿಕ್ಷಣವು ಪ್ರಕೃತಿಯ ಮಡಿಲಿನಲ್ಲೇ ಆಗಬೇಕು. ಇದಕ್ಕೆ ಪೂರಕ ಗಾದೆನೇ ಇದೆ. ಏನದು? ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆ ಮೇಲು. ಅಂದರೆ ಪುಸ್ತಕ 4 ಆಣೆ ಕಲಿಸಿದರೆ ಪರಿಸರದ ಅನುಭವಗಳು 12 ಆಣೆ ಕಲಿಸುತ್ತವೆ ಅಲ್ವಾ? ಪ್ರಸ್ತುತ ದಿನಮಾನಗಳಲ್ಲಿ ಶಿಕ್ಷಣದ ಕುರುಹುಗಳನ್ನು ಹಿಡಿದುಕೊಂಡು ಉತ್ಖನನ ನಡೆಸಿದರೆ ಉತ್ತರಗಳಿಗಿಂತ 100 ಪಟ್ಟು ಪ್ರಶ್ನೆಗಳನ್ನೇ ಎದುರು ನೋಡ್ತೇವೆ. ಅಂದರೆ ನಮ್ಮ ಶಿಕ್ಷಣದ ರೀತಿ ನೀತಿಗಳು ಎಲ್ಲಿಂದ ಎಲ್ಲಿಗೆ ಹೇಗೆ ಬದಲಾದವು ಎಂದು ಉತ್ತರಿಸಲು ದುರ್ಬಲರಾಗಿದ್ದೇವೆ. ನಾವು ಕೊಡಿಸುವಂತಹ ಶಿಕ್ಷಣ ಹೇಗಿರಬೇಕು ಹೇಗಿರಬೇಕು? ಸಸ್ಯಗಳು ಕೃಷಿಯಿಂದ ರೂಪುಗೊಂಡಂತೆ ಶಿಕ್ಷಣದಿಂದ ವ್ಯಕ್ತಿ ರೂಪುಗೊಳ್ಳುತ್ತಾನೆ. ಅಂತಹ ಅಮೂಲ್ಯವಾದ ಶಿಕ್ಷಣ ನಮ್ಮದಾಗಬೇಕು. ಹಾಗಾಗಿ ತಂದೆ ತಾಯಿ ಪೋಷಕ ಶಿಕ್ಷಕರಾದ ನಾವುಗಳು ಅಂತಹ ಶಿಕ್ಷಣವನ್ನು ಒದಗಿಸಿಕೊಡುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಮಗುವನ್ನು ಸ್ವತಂತ್ರನನ್ನಾಗಿ ಪ್ರಕೃತಿಯ ಮಡಿಲಿನಲ್ಲಿ ಬೆಳಬೇಕು. ಮಗು ಪರಾವಲಂಬಿಯಾಗಿಸದೆ ಸ್ವಾವಲಂಬಿಯನ್ನಾಗಿ ಮಾಡಬೇಕು. ಅಂದಾಗಲೇ ಅದು ನಿಜವಾದ ಶಿಕ್ಷಣವಾಗುವುದು. ನಾವು ನೀವುಗಳು ಮಕ್ಕಳಲ್ಲಿ ಮತ್ತು ಯುವಕರಲ್ಲಿ ಸದೃಢ ಮನಸ್ಸನ್ನು ನಿರ್ಮಿಸಬೇಕಾದರೆ ನಾವು ನೀಡುವ ಶಿಕ್ಷಣವು ಅಷ್ಟೇ ಸದೃಢ ಮತ್ತು ಹರಿತವಾಗಿರಬೇಕು. ಯಾವ ಶಿಕ್ಷಣ ಖಡ್ಗದಂತೆ ಹರಿತವಾಗಿರುತ್ತೋ ಆ ದೇಶದ ಅಭಿವೃದ್ಧಿಯ ಅಡಿಗಲ್ಲು ಅಷ್ಟೇ ಗಟ್ಟಿಯಾಗಿರುತ್ತದೆ. ಒಂದು ದೇಶ ತಲೆ ಎತ್ತಿ ನಿಲ್ಲಬೇಕಾದರೆ ಆ ದೇಶದ ಶಿಕ್ಷಣವು ಹೃದಯ ಸ್ಪರ್ಶಿಯಾಗಿರಬೇಕು. ಇದನ್ನೇ ಕುರಿತು ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ. ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರ, ಯಾವುದಕ್ಕೂ ಜಗ್ಗದ ಪ್ರಚಂಡ ಇಚ್ಛಾಶಕ್ತಿ ಉಂಟು ಮಾಡುವ ಮೂಲಕ ವ್ಯಕ್ತಿಯನ್ನು ಧೀರನನ್ನಾಗಿ ಹಾಗೂ ಪುರುಷ ಸಿಂಹನನ್ನಾಗಿ ತರಬೇತಿಗೊಳಿಸುವುದೇ ನಿಜವಾದ ಶಿಕ್ಷಣ ಎಂದು. ಎಂತಹ ಅದ್ಭುತ ಮಾತು ಹೇಳ್ತಾರೆ ಅಲ್ವಾ? ಮುಂದುವರೆದಂತೆ ಹೇಳ್ತಾರೆ, ಶಿಕ್ಷಣವೆಂದರೆ ಕೇವಲ ವಿಷಯ ಸಂಗ್ರಹವಲ್ಲ. ಇದು ಕೇವಲ ಓದು ಬರಹ ಕಲಿಸುವ ಅಥವಾ ಪದವಿ ಒದಗಿಸುವುದಲ್ಲ. ಬದಲಾಗಿ ವ್ಯಕ್ತಿಯ ನಡತೆ ರೂಪಿಸಿ ಮಾನಸಿಕ ಶಕ್ತಿ ಮತ್ತು ಬೌದ್ಧಿಕ ಮಟ್ಟ ಹೆಚ್ಚಿಸಿ ಅವನನ್ನು ಸ್ವಾವಲಂಬಿಯನ್ನಾಗಿ ಮಾಡುವ ಪ್ರಕ್ರಿಯೆಯೇ ನಿಜವಾದ ಶಿಕ್ಷಣ. ಪ್ರಸ್ತುತ ದಿನಮಾನದಲ್ಲಿ ಯಾವ ತಂದೆ ತಾಯಿ ಪೋಷಕರು, ಯಾವ ಶಿಕ್ಷಣ ಸಂಸ್ಥೆಗಳು ಮಕ್ಕಳ ಮಾನಸಿಕ ಶಕ್ತಿ ಮತ್ತು ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸಿ ಅವರನ್ನು ಸದೃಢರನ್ನಾಗಿ ಮಾಡುತ್ತಿವೆ? ಓದು ಬರಹ ಕಲಿಸುವುದು, ಪದವಿ ಕೊಡಿಸುವುದು, ಯಾವುದೋ ಒಂದು ಉದ್ಯೋಗ ಗಿಟ್ಟಿಸಿಕೊಡುವುದು, ಇದು ಶಿಕ್ಷಣವಾ? ಇಲ್ಲಿಗೆ ಶಿಕ್ಷಣ ಮುಗಿಯಿತಾ? ಮುಂದಿನ ಜೀವನದಲ್ಲಿ ಮಗು ಬರುವ ತೊಂದರೆಗಳನ್ನು ಎದುರಿಸಲಾಗದೆ ಎಷ್ಟೋ ಯುವ ಪೀಳಿಗೆ ಅಡ್ಡದಾರಿ ಹಿಡಿದಿವೆ. ದುಶ್ಚಟಗಳಿಗೆ ಹಾಗೂ ಆತ್ಮಹತ್ಯೆಗೆ ಬಲಿಯಾಗಿದ್ದಾರೆ, ಆಗುತ್ತಿದ್ದಾರೆ ಕೂಡ. ಇದರರ್ಥ ಶಿಕ್ಷಣ ಕೊಡಿಸುತ್ತಿರುವಲ್ಲಿ ನಾವು ಮತ್ತು ನೀವುಗಳು
ವಿಫಲರಾಗಿದ್ದೇವೆ ಎಂಬುದು ವಿಷಾದನೀಯ. ಮಕ್ಕಳನ್ನು ಮಾನವರನ್ನಾಗಿ, ನಾಗರಿಕರನ್ನಾಗಿ, ಇನ್ನೊಬ್ಬರೊಡನೆ ಗೌರವ ಘನತೆಯೊಂದಿಗೆ ವರ್ತಿಸುವಂತೆ ಮಾಡಿ ಅವರಲ್ಲಿ ಔದಾರ್ಯ, ಭ್ರಾತೃತ್ವ, ಸಹಾನುಭೂತಿಗಳು ಹೆಚ್ಚಾಗುವಂತೆ ಮಾಡುವುದು ನಿಜವಾದ ಶಿಕ್ಷಣ ಎಂದು ಡಾಕ್ಟರ್ ರಾಧಾಕೃಷ್ಣನ್ರವರು ಹೇಳ್ತಾರೆ. ಮಕ್ಕಳಿಗೆ ಕಲೆ, ಸಾಹಿತ್ಯ, ನೃತ್ಯ, ಅಭಿನಯ ಇಂತಹ ಶಿಕ್ಷಣ ಕೊಡಲು ನಾವು ವಿಫಲರಾಗಿದ್ದೇವೆ. ನಾವು ಮಾಡ್ರನ್ ಶಿಕ್ಷಣದ ಅನುಯಾಯಿಗಳಾಗಿದ್ದೇವೆ. ಅವರ ಆಂತರಿಕ ಶಕ್ತಿಗಳನ್ನು ಹೊರಗೆಳೆಯದೆ ಬಾಹ್ಯತೆಯ ಹೊರೆಯನ್ನು ಅವರ ಮೇಲೆ ಹೇರುವುದೇ ಇಂದಿನ ಶಿಕ್ಷಣವಾಗಿದೆ ಅಲ್ವೇ? ಇನ್ನು ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಅಂತ ಬಂದರೆ, ಮೊದಲನೆಯದಾಗಿ ಹೇಳೋದಾದರೆ, ಇಂದಿನ ಶಿಕ್ಷಣ ವ್ಯವಸ್ಥೆ ಅಂತಹ ಯಾವುದೇ ಕಾರ್ಯಸಾಧನೆ ಮಾಡುವಲ್ಲಿ ವಿಫಲವಾಗಿದೆ, ದುರ್ಬಲವಾಗಿದೆ. ಎಲ್ಲ ತಾಂತ್ರಿಕ ಜಗತ್ತಿನ ಹಿಂದೆ ದೌಡಾಯಿಸಿ ಹೊರಟಿದೆ. ಶಿಕ್ಷಣ ಕೇವಲ ತಾಂತ್ರಿಕತೆಯ ತರಬೇತಿಯಲ್ಲ. ತಾಂತ್ರಿಕ ವಿದ್ಯೆ ಎಂಬುದು ಎಷ್ಟೇ ಅಗತ್ಯವಿದ್ದರೂ ಸಹ ಅದು ವ್ಯಕ್ತಿಯಲ್ಲಿನ ಸಂಘರ್ಷದಿಂದ ಕೂಡಿರುವ ಮಾನಸಿಕ ಆಲೋಚನೆಗಳನ್ನು ನಿವಾರಿಸುವಲ್ಲಿ ವಿಫಲವಾಗುವುದು. ಇದರ ಜೊತೆಗೆ ಶ್ರೇಷ್ಠವಾದ ಜೀವನಾವಲೋಕನದ ದೃಷ್ಟಿಯನ್ನು ಕಲಿಸುವುದೇ ಶಿಕ್ಷಣ. ಶಿಕ್ಷಣವೆಂಬುದು ಬದುಕಿನ ತಯಾರಿಯಲ್ಲ, ಅದು ಬದುಕೇ ಆಗಿದೆ. ಪರಸ್ಪರರನ್ನು ಗೌರವಿಸುವ ವಿಶಾಲ ಮನೋಭಾವನೆ ಮೂಡಿಸುವುದಾಗಬೇಕು. ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿ ಮಾಡುವ ಮೂಲಕ ಅವನನ್ನು ಸರಳ ಹಾಗೂ ಸುಸಂಸ್ಕೃತ ಜೀವನ ಸಾಗಿಸುವಂತೆ ಮಾಡುವುದಾಗಬೇಕು. ಎರಡನೇದಾಗಿ ಹೇಳೋದಾದರೆ, ಪ್ರಸ್ತುತ ನಮ್ಮ ಶಿಕ್ಷಣ ಯಾವ ಮಟ್ಟಕ್ಕೆ ಬಂದಿದೆ ಎಂದರೆ, ಮಕ್ಕಳಿಗೆ ಮಾಹಿತಿ ನೀಡುವುದು, ಪರೀಕ್ಷೆಯಲ್ಲಿ ಉತ್ತೀರ್ಣನನ್ನಾಗಿ ಮಾಡುವುದು, ಅವರಿಗೆ ಇಷ್ಟವಿಲ್ಲದಿದ್ದರೂ ಅದನ್ನೇ ಮಾಡು, ಇದನ್ನೇ ಓದು, ನೀನು ಇದರೇ ಆಗು ಎಂದು ಒತ್ತಾಯಿಸುವುದು, ಪೀಡಿಸುವುದು. ಇದರಿಂದ ವಿದ್ಯಾರ್ಥಿಗಳು ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಾರೆ. ಇನ್ನು ಮೂರನೆಯದು ಹೇಳುವುದಾದರೆ, 4 ಗೋಡೆಗಳ ಮಧ್ಯೆ ನಾವೆಲ್ಲರೂ ಸಮಾನರು, ಸೋದರರು ಎಂದೆಲ್ಲ ಬೋಧಿಸಿ ಮತ್ತೆ ಅದೇ ಶಿಕ್ಷಣ ನೀತಿಯು ಸೂರ್ಯಾಸ್ತಮಾನ ಆಗುವ ಮೊದಲೇ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೇಳುತ್ತದೆ. ಇದರಿಂದ ಮಕ್ಕಳ ಮಧ್ಯೆ ವೈಮನಸ್ಸು ಉಂಟಾಗುವ ಸಾಧ್ಯತೆಗಳು ಹೆಚ್ಚು. ಇಂತಹ ಉಗ್ರ ಭಾವನೆಗಳನ್ನು ಮಟ್ಟ ಹಾಕುವ ಕೆಲಸ ಮಾಡಬೇಕೇ ಹೊರತು ಒಡಕು ಮೂಡಿಸಬಾರದು. ಮಕ್ಕಳಿಗೆ ಯಾವ ತರಹದ ಶಿಕ್ಷಣ ಕೊಡಿಸಬೇಕು ಎಂಬುದು ಮೊದಲು ತಂದೆ ತಾಯಿಗಳಾದ ನಮಗೆ ಗೊತ್ತಿರಬೇಕು. ಅವರನ್ನು ಪ್ರಕೃತಿಯ ಮಡಿಲಿನಲ್ಲಿ ಬೆಳೆಯಲು ಬಿಟ್ಟಾಗ ಅವರಲ್ಲಿ ಆಂತರಿಕ ಆಸಕ್ತಿಯು ಹೊರಹೊಮ್ಮುವುದು. ಅದರ ಅನುಗುಣವಾಗಿ ಶಿಕ್ಷಣ ಕೊಡಿಸುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಇನ್ನು ಕೊನೆಯದಾಗಿ 4ನೆಯ ವಿಚಾರಕ್ಕೆ ಬಂದರೆ, ಒಂದು ಗಾದೆನೇ ಇದೆ, ಇದು ವಾಕ್ಯ ಅಂತಲೇ ಹೇಳ್ಬೋದು. ಸದೃಢ ದೇಹದೊಳಗೆ ಸದೃಢ ಮನಸ್ಸಿನ ನಿರ್ಮಾಣವೇ ಶಿಕ್ಷಣ. ಅಂದರೆ ಸಮಾಜದೊಳಗೆ ಹೀನ ಕೃತ್ಯಗಳು ನಡೆಯುತ್ತಲೇ ಇವೆ. ಯಾಕೆ ತಡೆಗಟ್ಟಲಾಗ್ತಿಲ್ಲ? ಇದರ ಕಾರಣ ಏನು? ಉದಾಹರಣೆ ನೋಡೋದಾದರೆ, ನಪಾಸಾದ ಅಥವಾ ಕಡಿಮೆ ಅಂಕಗಳು ಬಂದಿದ್ದಕ್ಕೆ ವಿದ್ಯಾರ್ಥಿ ನೇಣಿಗೆ ಶರಣ, ತಂಬಾಕು ಸೇವನೆ ಮತ್ತು ಮದ್ಯಪಾನದಿಂದ ಯುವಕರ ಮರಣ. ಅಂದರೆ ಯುವಕರು ಸಣ್ಣ ಸಣ್ಣ ವಿಷಯಗಳಿಗೆ
ಮನಸ್ಥೈರ್ಯ ಕಳೆದುಕೊಳ್ಳುತ್ತಿದ್ದಾರೆ, ಎದೆಗುಂದುತ್ತಿದ್ದಾರೆ. ಅವರಿಗೆ ಉತ್ತಮ ಶಿಕ್ಷಣ ಒದಗಿಸುವಲ್ಲಿ ವಿಫಲರಾಗಿದ್ದೇವೆ. ಅವರಲ್ಲಿ ಸದೃಢ ಮನಸ್ಸನ್ನು ನಾವು ನಿರ್ಮಾಣ ಮಾಡಿಲ್ಲ. ನಾವು ಅವರಿಗೆ ಕೊಟ್ಟಿರುವುದು 4 ಸುಂದರ ಗೋಡೆಗಳ ಶಿಕ್ಷಣ, ಪುಸ್ತಕಗಳ ಶಿಕ್ಷಣ, ಅಂಕಗಳ ಶಿಕ್ಷಣ ಅಷ್ಟೇ, ಬೇರೇನೂ ಅಲ್ಲ. ನಮಸ್ತೆ, ಆತ್ಮೀಯ ಸ್ವಾಗತ ಇಂದಿನ ವಿಚಾರಗೋಷ್ಠಿಗೆ. ವಿಷಯ ಇಂದಿನ ಶಿಕ್ಷಣ ವ್ಯವಸ್ಥೆ ಮತ್ತು ಆಗಬೇಕಾದ ಬದಲಾವಣೆಗಳು. ಮೊದಲಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಆಚಾರ್ಯ ದೇವೋಭವ, ಅಕ್ಷರಂ ಕಲಿಸಿದಾತಂ ಗುರುಂ. ನಮ್ಮ ಮೊದಲ ಗುರು ತಾಯಿ. ತಾಯಿ ಮೊದಲು ನಮ್ಮ ತೊದಲು ತಿದ್ದಿ ಆಯಿಂದ ಅಮ್ಮನವರೆಗೆ ಕಲಿಸಿದ್ದಾಳೆ. ಅಮ್ಮ ನಮ್ಮ ಸರ್ವ ವ್ಯಾಧಿಯ, ಸಮಸ್ಯೆಯ, ಸಂಬಂಧ, ಸಂಸ್ಕೃತಿಗಳ ಏಕೈಕ ವೈದ್ಯೆ. ನಮ್ಮ ನಮನಗಳು ಆಕೆಗೆ. ಶಿಕ್ಷಣ ಮತ್ತು ಶಿಕ್ಷಣದ ಗುಣಮಟ್ಟವನ್ನು ಪ್ರಭಾವಿಸುವ ಮುಖ್ಯ ಅಂಗ ಶಿಕ್ಷಕ. ಸದಾ ಕಲಿಯಲು ಯಾರು ಉತ್ಸಾಹಿಗಳು ಅವರೇ ಯೋಗ್ಯ ಶಿಕ್ಷಕರು. ಗುಣಮಟ್ಟದ ಬೋಧನೆ, ದಕ್ಷತೆ, ಸಮಯ ಪಾಲನೆ, ಶಿಸ್ತು ಇವೆಲ್ಲವೂ ಶಿಕ್ಷಕರಿಗೆ ಸಂಬಂಧಿಸಿದ ಹಾಗೂ ವಿದ್ಯಾರ್ಥಿಗಳ ಜೀವನಕ್ಕೆ ಅನುಕೂಲವಾಗುವ ವಸ್ತು ವಿಷಯಗಳು. ಮಗುವಿನ ವ್ಯಕ್ತಿತ್ವದ ರಚನೆಗೆ ಶಿಕ್ಷಕರು, ಪೋಷಕರು ಮತ್ತು ಪಠ್ಯ ವಿಷಯಗಳು ಅವಲಂಬಿತವಾಗಿವೆ. ಮಗುವು ಒಳ್ಳೆಯ ನಾಗರಿಕನಾಗಿ ಸಮಾಜಕ್ಕೆ ಹೊರಹೊಮ್ಮಬೇಕು. ಸಮಾಜದಲ್ಲಿ ತನ್ನ ಹಕ್ಕುಗಳನ್ನು ಪ್ರಶ್ನಿಸುವ ಮತ್ತು ಕರ್ತವ್ಯ ಜವಾಬ್ದಾರಿಗಳನ್ನು ಸ್ವೀಕರಿಸುವ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಬೇಜವಾಬ್ದಾರಿತನ ಹಾಗೂ ಋಣಾತ್ಮಕ ಚಟುವಟಿಕೆಗಳಿಂದ ದೂರ ಇದ್ದು ತನ್ನ ಸಾಮಾಜಿಕ, ನೈಸರ್ಗಿಕ, ವೈಯಕ್ತಿಕ ಬೆಳವಣಿಗೆಗೆ ಧನಾತ್ಮಕ ಚಿಂತನೆಯಡಿಯಲ್ಲಿ ಸದುದ್ದೇಶದ ಗುರಿಗಳನ್ನು ತಲುಪಬೇಕು. ತನ್ನ ತಂದೆ, ತಾಯಿ ಮತ್ತು ಅವನ ಅವಲಂಬಿತರನ್ನು ವಿನಯದಿಂದ ಪೋಷಿಸುವ, ಗೌರವಿಸುವ ಗುಣಗಳನ್ನು ರೂಢಿಸಿಕೊಳ್ಳಬೇಕು. ಇವೆಲ್ಲಕ್ಕೂ ಶಿಕ್ಷಕನ ಪಾತ್ರವು ಪ್ರಮುಖವಾಗಿ ಪ್ರಭಾವ ಬೀರುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣವು ಕೇವಲ ಪದವಿಗೋಸ್ಕರ ಹಾಗೂ ದಾಖಲೆಯ ಪ್ರಶಂಸೆಗಳಿಗಾಗಿ ಎನ್ನುವಂತಾಗಿದೆ. ಜ್ಞಾನಾರ್ಜನೆಯ ಹಸಿವು ಕಡಿಮೆಯಾದಂತಿದೆ. ಕಲಿಕಾ ತರಬೇತಿಯ ಗುಣಮಟ್ಟವು ಕುಸಿದಂತಿದೆ. ಹಣದ ಮೋಹಕ್ಕೆ ಅದೆಷ್ಟೋ ಶಿಕ್ಷಣ ಸಂಸ್ಥೆಗಳು ನಾಯಿ ಕೊಳೆಗಳಂತೆ ಕಾಣಿಸುತ್ತಿವೆ. ಶಿಕ್ಷಣವು ದರ ನೇಮಕಗೊಂಡು ಮಾರುಕಟ್ಟೆ ತಲುಪಿ ಶಿಕ್ಷಕ ಎಂಬುದು ಒಂದು ವೃತ್ತಿಯಾಗಿ ಮಾತ್ರ ಪರಿಣಮಿಸುತ್ತಿದೆ. ಹಿಂದಿನ ಜನಮಾನಸದಲ್ಲಿ ದೇಶಕ್ಕೆ ಕೊಡುಗೆಯಾಗಿಸುವ ಅಥವಾ ದಕ್ಷ ವ್ಯಕ್ತಿತ್ವದ ದೀಕ್ಷೆ ನೀಡುವಲ್ಲಿ ಶಿಕ್ಷಣ ಸಂಸ್ಥೆಗಳು ಹಾಗೂ ಕೆಲವು ಶಿಕ್ಷಕರಿಂದ ಸೋತಂತಿದೆ. ಹಿಂದಿನ ಪೀಳಿಗೆಯ ಹೆಚ್ಚಿನ ಪಾಲು ವಿದ್ಯಾರ್ಥಿಗಳಲ್ಲಿ ಕೇಳಿದರೆ ಶಿಕ್ಷಕನಾಗುವ ಅಭಿವ್ಯಕ್ತಿಯುಳ್ಳ ವಿದ್ಯಾರ್ಥಿಗಳು ಬಹಳ ಕಡಿಮೆ. ಬಹಳಷ್ಟು ವಿದ್ಯಾರ್ಥಿಗಳು IAS, KAS, ಡಾಕ್ಟರ್ ಎಂದೇ ಹೇಳುತ್ತಾರೆ. ವಿಚಿತ್ರವೆಂದರೆ ವಿದ್ಯಾರ್ಥಿಗಳ ಗುರಿ, ಉದ್ದೇಶ ದೊಡ್ಡವಾಗಿವೆಯೋ ಅಥವಾ ಶಿಕ್ಷಕನ ವೃತ್ತಿಯು ದೂರ ಉಳಿಯುತ್ತಿದೆಯೋ ತಿಳಿದಿಲ್ಲ. ಶಿಕ್ಷಕನ ಪಾತ್ರವು ಶಾಲಾ ಕಾಲೇಜಿನ ಹಂತಗಳಲ್ಲಿ ವಿಭಾಗವಾಗಿದೆ. ಕಲಿಕೆಯ ಮಾದರಿ, ತಂತ್ರಜ್ಞಾನ, ಮಾಹಿತಿ ಎಲ್ಲವೂ ವಯೋನಿರ್ಬಂಧಗಳಲ್ಲಿದೆ. ಅವುಗಳ ಗುಣಮಟ್ಟಕ್ಕೆ ಅನುಗುಣವಾಗಿ ಶಿಕ್ಷಣವನ್ನು ನೀಡಲಾಗುತ್ತಿದೆ. ತುಂಬಿದ ಬಿಂದಿಗೆಯಿಂದ ಸ್ವಚ್ಛ ತಂಬಿಗೆಯು ನೀರು ಮಗೆದಂತೆ ವಿದ್ಯಾರ್ಥಿಗಳು ಗುರುವಿನಿಂದ ಜ್ಞಾನವನ್ನು ಗಳಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರವು ಕೆಲವು ಯೋಜನೆಗಳನ್ನು ತಂದು ಸಮಾನ ಶಿಕ್ಷಣ, ಸರ್ವರಿಗೂ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಹಾಗೂ ಕಲಿಕಾ ಸಾಮರ್ಥ್ಯದ ಅಭಿವೃದ್ಧಿ ಶಿಕ್ಷಣ ಹೀಗೆ ಅನುವು ಮಾಡಿಕೊಟ್ಟಿದೆ. ಶಿಕ್ಷಣದ ಮಟ್ಟವು ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಭಿನ್ನವಾಗಿದೆ. ಸರ್ಕಾರದ ಸವಲತ್ತುಗಳನ್ನು ಮಾತ್ರ ಅವಲಂಬಿಸಿದ ಪಠ್ಯಪುಸ್ತಕ ಆಧಾರಿತ ಶಿಕ್ಷಣ ಸರ್ಕಾರಿ ಶಾಲೆಗಳದ್ದು. ವಿದ್ಯಾರ್ಥಿಗಳ ಮಾನಸಿಕ ಮಟ್ಟಕ್ಕೆ ನಿಲುಕದೆ ತಟಸ್ಥವಾಗಿದೆ. ಹಿಂದಿನ ವಿದ್ಯಾರ್ಥಿಗಳ ಗ್ರಹಿಕಾ ಮತ್ತು ವಾಚನಾ ಶೈಲಿಗಳು ಬದಲಾಗಿ ಪ್ರಶ್ನೆ ಮಾಡುವ ಮನೋಭಾವಗಳು ದೊಡ್ಡದಾಗಿ ಬೆಳೆದಿವೆ. ಆದರೆ ಇವುಗಳನ್ನು ಪೋಷಿಸಬೇಕಾದ ಶಿಕ್ಷಕರಿಗೆ ತಕ್ಕ ತರಬೇತಿಗಳು ಕಡಿಮೆಯಾದಂತಿವೆ. ಈಗಿನ ವಿದ್ಯಾರ್ಥಿಗಳ ಮಾನಸಿಕ ಮಟ್ಟಕ್ಕೆ ಈ ಸರ್ಕಾರದ ಯೋಜನೆಗಳಾಗಲಿ, ಸವಲತ್ತುಗಳಾಗಲಿ, ಶಿಕ್ಷಕರ ಯೋಜನೆಗಳಾಗಲಿ ಇಲ್ಲ. ಗ್ರಾಮೀಣ ವಿಭಾಗದ ವಿದ್ಯಾರ್ಥಿಗಳು ಪ್ರತಿಭಾವಂತರಾಗಿದ್ದರೂ ವಿಧಿಯಿಲ್ಲದೆ ಇದೇ ಪದ್ಧತಿಯನ್ನು ಅನುಸರಿಸಬೇಕಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಗಳು ಕಡಿಮೆಯೇ ಇದೆ. ಇದಕ್ಕೆ ಪೋಷಕರ ಉತ್ತರ ತಂತ್ರಜ್ಞಾನ, ಗಣಕಯಂತ್ರ, ಪ್ರೊಜೆಕ್ಟರ್ ಆಧಾರಿತ ಗುಣಮಟ್ಟದ ಶಿಕ್ಷಣ ಹಾಗೂ ನುರಿತ ಬೋಧಕ ವರ್ಗವಿಲ್ಲ. ಶೈಕ್ಷಣಿಕ ಮಾದರಿ ತಗ್ಗಿದೆ. ಮಕ್ಕಳ ಭವಿಷ್ಯದ ಪ್ರಶ್ನೆ ಎನ್ನುತ್ತಾರೆ.
ಕ್ರೀಡೆಗಳಲ್ಲಿ, ಪ್ರತಿಭೆಗಳ ಪೋಷಣೆಯಲ್ಲಿ, ವ್ಯಕ್ತಿತ್ವ ವಿಕಸನದಂತಹ ಕಾರ್ಯಕ್ರಮಗಳಲ್ಲಿ ಎಷ್ಟೋ ಸರ್ಕಾರಿ ಶಾಲೆಗಳು ಹಿಂದುಳಿದಿವೆ. ಹಾಗೆಯೇ ದಾಖಲಾತಿಗಳಲ್ಲದೆ ಅದೆಷ್ಟೋ ಶಾಲೆಗಳು ಮುಚ್ಚುತ್ತಿವೆ. ಇಂತಹ ಸಂದರ್ಭದಲ್ಲಿ ಖಾಸಗಿ ಶಾಲೆಗಳು ಬಾಯಿ ತೆರೆಯುತ್ತಿವೆ. ಯಾವುದೇ ನಿರ್ಬಂಧವಿಲ್ಲದೆ ವಿದ್ಯಾರ್ಥಿಗಳ ಮತ್ತು ಪೋಷಕರ ಸುಲಿಗೆ ನಡೆಸುತ್ತಿವೆ. ಸಮವಸ್ತ್ರ, ಶಿಕ್ಷಣ ಸಾಮಗ್ರಿಗಳು, ವಾಚನಾ ಸವಲತ್ತುಗಳು ಹೆಸರಿನಲ್ಲಿ ವರ್ಷದಿಂದ ವರ್ಷಕ್ಕೆ ಶುಲ್ಕ ಹೆಚ್ಚಿಸಿ ಶಿಕ್ಷಣದ ಹೆಸರಿನಲ್ಲಿ ದಂಧೆ ನಡೆಸುತ್ತಿವೆ. ಆದರೆ ನಮ್ಮ ಪೋಷಕರು ಪ್ರತಿಷ್ಠೆ ಎಂಬಂತೆ ಖಾಸಗಿ ಶಾಲೆಗಳಲ್ಲಿ ಮುಗಿಬಿದ್ದು ಕೇಳಿದಷ್ಟು ಶುಲ್ಕ ನೀಡಿ ತಮ್ಮ ಮಕ್ಕಳನ್ನು ಖಾಸಗಿಯತ್ತ ಮುಖ ಮಾಡಿಸಿದ್ದಾರೆ. ಪ್ರಪಂಚವನ್ನೇ ಅರಿಯದ ಮಕ್ಕಳಿಗೆ ಜ್ಞಾನಕ್ಕೆ ನೆರವಾಗಬೇಕಾದ ಶಿಕ್ಷಣ ಸಂಸ್ಥೆಗಳು ಹಣದ ಗೂಡಾಗಿವೆ. ಉನ್ನತ ಶಿಕ್ಷಣದ ಅದೆಷ್ಟೋ ಸೀಟ್ಗಳು ಇಂತಿಷ್ಟು ಹಣಕ್ಕೆಂದು ವ್ಯಾಪಾರೀಕರಣಗೊಂಡಿವೆ. ಇವುಗಳ ಪ್ರತಿಫಲವಾಗಿ ಲಕ್ಷಾಂತರ ಶುಲ್ಕ ಕೊಟ್ಟು ಪಡೆದ ಶಿಕ್ಷಣದ ಪರಿಣಾಮವಾಗಿ ಲಂಚ ಕೊಟ್ಟು ಪಡೆದ ಶಿಕ್ಷಣ ಲಂಚವನ್ನೇ ಕೊಟ್ಟುಕೊಂಡ ಕೆಲಸ ಭ್ರಷ್ಟರನ್ನು ಸೃಷ್ಟಿಸುತ್ತಿದೆ. ಜೊತೆಗೆ ಪ್ರತಿಭಾನ್ವಿತ ಹಾಗೂ ಒಳ್ಳೆಯ ಫಲಿತಾಂಶ ಗಳಿಸಿದ ವಿದ್ಯಾರ್ಥಿಗಳನ್ನು ಬಲಿ ಪಡೆಯುತ್ತಿದೆ. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಕುಂಠಿತವಾಗಿದೆ. ಮಕ್ಕಳ ಜೀವನಕ್ಕೆ ಅನುಕೂಲವಾಗುವ ಶಿಕ್ಷಣ, ಅವರ ಸಾಧನೆಗೆ ನೆರವಾಗುವ ಆದರ್ಶ ಗುರಿಗಳನ್ನು ಕಟ್ಟುವಲ್ಲಿ ಇಂದಿನ ಬೆಳವಣಿಗೆಗಳು ನಿಸ್ಸಹಾಯಕವಾಗಿವೆ. ಮೌಲ್ಯ ಶಿಕ್ಷಣ ತನ್ನ ಮೌಲ್ಯ ಕಳೆದುಕೊಳ್ಳುತ್ತಿದೆ. ಈ ಎಲ್ಲ ವ್ಯವಸ್ಥೆಗಳು ಬದಲಾಗಬೇಕಾದರೆ ಗುಣಮಟ್ಟದ ತರಬೇತಿಯುಳ್ಳ ಸರ್ಕಾರಿ ಶಾಲೆಗಳು ಹೆಚ್ಚಾಗಬೇಕು. ಹಳ್ಳಿ, ತಾಲೂಕು ಎಲ್ಲ ಮಟ್ಟದಲ್ಲೂ ಉನ್ನತ ಶಿಕ್ಷಣಕ್ಕೆ ನೆರವಾಗುವ ಗ್ರಂಥಾಲಯ ಹಾಗೂ ತರಬೇತಿ ಕೇಂದ್ರಗಳು ಬೆಳೆಯಬೇಕು. ಶಾಲೆಗಳಲ್ಲಿ ಸವಲತ್ತುಗಳನ್ನು ಹೆಚ್ಚಿಸಿ ಉಪಯೋಗ ನೀಡುವ ನಿಟ್ಟಿನಲ್ಲಿ ಸರ್ಕಾರಗಳು ಕೆಲಸ ಮಾಡಬೇಕು. ಬೋಧನೆಯನ್ನು ಚುರುಕಾಗಿಸಿ ಮಕ್ಕಳ ದೈಹಿಕ, ಮಾನಸಿಕ ತಳಹದಿಯನ್ನು ಪುಷ್ಟಿಗೊಳಿಸುವ ಮೌಲ್ಯ ಶಿಕ್ಷಣವನ್ನು ನೀಡಬೇಕು. ವ್ಯಕ್ತಿತ್ವ ವಿಕಸನದಂತಹ ಕಾರ್ಯಕ್ರಮಗಳನ್ನು ಕೈಗೊಂಡು ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸಿ ಪರೀಕ್ಷೆಗಳನ್ನು ಬಿಗಿಗೊಳಿಸಿ ಫಲಿತಾಂಶಗಳನ್ನು ಇನ್ನೂ ಪಾರದರ್ಶಕವಾಗಿಸಬೇಕು. ಶಿಕ್ಷಕರನ್ನು ಶಿಕ್ಷಣಕ್ಕೆ ವಿದ್ಯಾರ್ಥಿಗಳಿಗೆ ಮಾತ್ರ ಉಪಯೋಗಿಸಿ ಶಿಕ್ಷಕರನ್ನು ಇತರೆ ಕೆಲಸಗಳಿಂದ ಮುಕ್ತಗೊಳಿಸಿ ಅವರ ಹೊರೆಯನ್ನು ಕಡಿಮೆ ಮಾಡಬೇಕು. ಶಿಕ್ಷಕರ ಪೂರ್ಣ ಗಮನ ವಿದ್ಯೆ, ವಿದ್ಯಾರ್ಥಿಗಳೇ ಆಗಿದ್ದರೆ ಶಿಕ್ಷಣದ ಮಹತ್ವ ಹೆಚ್ಚುತ್ತದೆ. ಇನ್ನು ಇಂದಿನ ಕೊರೋನಾದಂತಹ ರೋಗದಿಂದ ಮಕ್ಕಳಲ್ಲಿ ಭಯದ ಜೊತೆಗೆ ಜಾಲಿ ಹೆಚ್ಚಾಗಿದೆ. ಏಕೆಂದರೆ ಸದಾ ಮೊಬೈಲ್ ಬಳಕೆಯಿಂದ ದೂರ ಇರಿ ಎಂದೇ ಹೇಳಲಾಗುತ್ತಿದ್ದ ನಾವೇ ಮಕ್ಕಳಿಗೆ ಮೊಬೈಲ್ ಕೊಟ್ಟು ನೋಡಿಕೋ, ಓದಿಕೋ ಎಂದು ಹೇಳಲಾಗುತ್ತಿದೆ. ವಾಟ್ಸಪ್ ಮೂಲಕ ಶಿಕ್ಷಕರು ವಿಡಿಯೋ ಕಳಿಸಿ ಪಾಠ ಮಾಡುವ ಸ್ಥಿತಿ ತಲುಪಿದ್ದೇವೆ. ಇದು ಸದ್ಯದ ವ್ಯವಸ್ಥೆ ಮಾತ್ರ ಆಗಿ ಮುಂದೆ ಸಮಸ್ಯೆಯಾಗಿ ಪರಿಣಮಿಸದಿರಲಿ. ಶಿಕ್ಷಣ ಶಿಕ್ಷಕರಿಂದಲೇ ಮುಖಾಮುಖಿಯಾಗಿ ಸಿಕ್ಕಾಗ ವಿದ್ಯಾರ್ಥಿಗಳು ನೇರವಾಗಿ ಪ್ರಶ್ನೋತ್ತರಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ಇಲ್ಲವಾದರೆ ಮೊಬೈಲ್ಗಳ ದಾಸರಾಗಿ ಹಾಳಾಗುತ್ತಾರೆ. ಬೇಗ ಇದಕ್ಕೆಲ್ಲ ಪರಿಹಾರ ಸಿಗಲೆಂದು ಪ್ರಾರ್ಥಿಸೋಣ. ಶಿಕ್ಷಣದ ಮತ್ತು ಶಿಕ್ಷಕರ ಮಾದರಿ ಮತ್ತು ತರಬೇತಿಯಿಂದ ಇಂದಿನ ಶಿಕ್ಷಣ ವ್ಯವಸ್ಥೆಯನ್ನು ಬದಲಿಸಲು ಮತ್ತು ಪೂರಕವಾಗಿಸಲು ಸಾಧ್ಯ. ಧನ್ಯವಾದಗಳು. ನನ್ನ ಸ್ವರಛಾಯೆಯಲ್ಲಿ ದೋಷವಿದ್ದರೆ ಕ್ಷಮಿಸಿ. ಕಾವ್ಯ ವಿ.